शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परं ब्रह्म तस्मै श्रीगुरुवे नमः। कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतं। ನಾವು ನಾಮದೇವರ ಕಥೆಯನ್ನು ಕೇಳಿಸ್ಕೊತಾ ಇದ್ವಿ. ನಾಮದೇವರ ಚರಿತ್ರೆಯಲ್ಲಿ ಭಕ್ತಿಗೆ ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನು ನಾವು ನೋಡಿದ್ವಿ. ಭಕ್ತಿಯಿಂದ ನಾವು ಯಾವಾಗ ದೇವರನ್ನು ಬೇಡ್ಕೋತೀವಿ, ಅದು ನೀವು ನೆನ್ಪಿಟ್ಕೋಬೇಕಿದೆಲ್ಲ ಯಾವಾಗ ನಡೆದಿರೋದು ಅಂದರೆ ಕಲಿಯುಗದಲ್ಲಿ, 12ನೇ ಶತಮಾನ 13ನೇ ಶತಮಾನ ಆ ಟೈಮಲ್ಲಿ ಇದೆಲ್ಲ ನಡೆದಿರೋದು. ಅಂದರೆ ಕಲಿಯುಗದಲ್ಲೂ ಭಗವಂತ ಭಕ್ತರಿಗೋಸ್ಕರ ಬಂದಿದ್ದಾನೆ ಅನ್ನೋದನ್ನು ಅವನು ತೋರಿಸಿದ್ದಾನೆ. ಇದು ಬರೀ ಅವನು ಭಕ್ತರಿಗೋಸ್ಕರ ಬರೋದಂದೇ ಅಲ್ಲ, ಬಂದು ಮನೆ ಕೆಲಸ ಮಾಡಿದಾನಂತೆ. ಮನೆ ಕೆಲಸ ಅಂದರೆ ಧಾನ್ಯಗಳನ್ನು ಬೀಸೋ ಕಲ್ಲಲ್ಲಿ ಬೀಸಿದನಂತೆ ಭಗವಂತ ವಿಠಲ. ಮನೆ ಕೆಲಸ ಯಾರಿಗೆ ಇವನು ಇದೆಲ್ಲ ಮಾಡಿಕೊಟ್ಟಿದ್ದಾನೆ ಅಂದರೆ ಅವನ ಭಕ್ತೆ ಆದ ಜನಾಬಾಯಿ ಅನ್ನೋ ಒಬ್ಬಳು ಭಕ್ತೆ. ಅವಳ ಭಕ್ತಿ ಎಷ್ಟಿತ್ತು ಅಂತ ನಾವು ಈ ಕಥೆಯಲ್ಲಿ ತಿಳ್ಕೋಬೇಕು. ಮತ್ತು ಇಲ್ಲಿ ಇನ್ನೊಂದು ಏನಂದರೆ, ಆ ಜನಾಬಾಯಿ ಒಂದು ಸರ್ವೇ ಸಾಮಾನ್ಯ ಮನೆ ಕೆಲಸದವಳು. ಅವಳಂತಹ ಭಕ್ತಳಿಗೂ ಕೂಡ ಅವನು ಬಂದು ಪ್ರತ್ಯಕ್ಷನಾಗಿ ದರ್ಶನವನ್ನು ಕೊಟ್ಟಿದ್ದಾನೆ. ಮತ್ತು ಅವಳಿಗೆ ಬಂದು ಅವನು ಸಹಾಯ ಮಾಡಿದ್ದಾನೆ ಅಂದರೆ ಅವನು ಎಂಥವನು ಅಂತ ನಾವು ಇದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅವನಲ್ಲಿ ಅದೇ ರೀತಿ ಭಕ್ತಿಯನ್ನು ನಾವು ತೋರಿಸ್ಕೋಬೇಕು. ಈ ಜನಾಬಾಯಿ ಯಾರು? ಈ ಜನಾಬಾಯಿ ಎಲ್ಲಿಂದ ಬಂದಳು ಅಂದರೆ, ಅವಳು ಮಹಾರಾಷ್ಟ್ರದಲ್ಲೇ ಇರೋರು. ನಾನೀಗ ಹೇಳ್ತಾ ಇರೋ ಕೆಲವೊಂದು ಸಂತರೆಲ್ಲ ಮಹಾರಾಷ್ಟ್ರದಲ್ಲಿ ಹುಟ್ಟಿರೋರು. ಈ ಜನಾಬಾಯಿ ಸಣ್ಣ ವಯಸ್ಸೊಳಾದಾಗ 6-7 ವರ್ಷ ಆಗ ಅವ್ರ ತಂದೆ ತಾಯಿ ಇವಳನ್ನು ಪಂಢರಾಪುರಕ್ಕೆ ಕರ್ಕೊಂಬರ್ತಾರೆ. ಇದೇ ರೀತಿ ಆಷಾಢ ಏಕಾದಶಿ ಆ ದಿವಸ ಬರ್ತಾರೆ. ಈ ಆಷಾಢ ಏಕಾದಶಿ ದಿವಸ ಅಲ್ಲಿ ವಾರ್ಕರಿಗಳು ಬರ್ತಾರೆ. ವಾರ್ಕರಿಗಳು ಅಂದರೆ ಅವರೆಲ್ಲ ಭಗವಂತನಲ್ಲಿ ಮೊರೆ ಹೋಗಿ ಅವರೆಲ್ಲ ದೇವರ ನಾಮ ಸಂಕೀರ್ತನೆಯನ್ನು ಹಾಡಿಕೊಂಡು ಅವರು ದೂರದಿಂದ ನಡ್ಕೊಂಬರೋವಂಥವ್ರು. ಪ್ರತಿ ದಿವಸ ನಾಮ ಸಂಕೀರ್ತನೆ ಹೇಳ್ಕೊಂಡೇ ಬರೋದವರು. ತಿಂಗಳಾಗಟ್ಟಲೆ ನಡ್ಕೊಂಬರ್ತಾರೆ. ಅವರೆಲ್ಲ ಅಲ್ಲಿ ಸೇರಿರ್ತಾರೆ. ಎಲ್ಲರೂ ಆ ವಿಠಲನ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಇರ್ತಾರಂತೆ. ಈ ನಾಮ ಸಂಕೀರ್ತನೆಯನ್ನು ಕೇಳಿ ಇವಳಿಗೆ ಎಷ್ಟು ಖುಷಿ ಆಗತ್ತೆ ಅಂದರೆ, ಆ ಜನಾಬಾಯಿ ಕೇವಲ ಒಂದು 6-7 ವರ್ಷ ಹುಡುಗಿ, ಅಷ್ಟು ಸಂತೋಷವಾಗಿ ನಾನು ಇಲ್ಲೇ ಇರಬೇಕು, ನಾನು ಈ ಭಗವಂತನ ನಾಮಸ್ಮರಣೆಯನ್ನು ಕೇಳಿಸ್ಕೊತಾ ಇದೇ ಊರಲ್ಲೇ ಇರಬೇಕು, ನಾನು ನಮ್ಮ ತಂದೆ ತಾಯಿ ಒಟ್ಟಿಗೆ ವಾಪಸ್ ಹೋಗಬಾರ್ದು ಅಂತ ಅವಳು ನಿರ್ಧಾರ ಮಾಡ್ತಾಳಂತೆ. ಅವಳೇನು ಮಾಡ್ತಾಳೆ, ಅವ್ರ ತಂದೆ ಅವಳ ಕೈಯನ್ನು ಇಟ್ಕೊಂಡು ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಾಗ ಅವ್ರ ತಂದೆ ಕೈ ಬಿಡಲ್ಲ. ಇವಳೇ ಮೆತ್ತಿಗೆ ಕೈ ಬಿಡಿಸ್ಕೊಂಡು ಅಲ್ಲೇ ಆ ಮೇಳ, ಇದು ಒಂಥರ ಮೇಳ ಥರ ನಡೀತಾ ಇರುತ್ತೆ, ಅಲ್ಲೆಲ್ಲ ಜನಸಾಗರವೇ ಇರುತ್ತೆ. ಆ ಜನಸಾಗರದಲ್ಲಿ ಅವಳೇ ಅಲ್ಲೆಲ್ಲೋ ಹೋಗಿ ತೂರ್ಕೊಂಡ್ಬಿಡ್ತಾಳಂತೆ. ಅವ್ರ ತಂದೆ ತಾಯಿ ಹುಡುಕಾಡ್ತಾರೆ, ಮಗಳು ಸಿಗಲ್ಲ. ಕೆಲವು ಕಡೆ ಹೀಗೆ ಹೇಳಿದ್ದಾರೆ, ಇನ್ನು ಕೆಲವು ಕಡೆ ಏನು ಹೇಳಿದ್ದಾರೆ, ಜನಾಬಾಯಿಗೆ ತಾಯಿ ಇರೋದಿಲ್ಲ, ತಂದೆ ಒಬ್ಬನೇ ಇರ್ತಾನೆ, ತಂದೆನೇ ಕರ್ಕೊಂಡ್ಬಂದು ಅವಳನ್ನು ಪಂಢರಾಪುರದಲ್ಲಿ ಬಿಟ್ಟು ಹೋಗಿರೋದು, ದೇವಸ್ಥಾನದಲ್ಲಿ ಬಿಟ್ಟು ಹೋಗಿರೋದು ಅಂತ ಕೆಲವು ಕಡೆ ಹೀಗೆ ಬರೆದಿದ್ದಾರೆ. ಮತ್ತು ಇನ್ನೂ ಒಂದು ಘಟನೆ ಏನಂದರೆ, ನಾವು ಈ ಜನಾಬಾಯಿ ಯಾರ ಅವತಾರ? ನಾನು ಹೇಳಿದೆ, ಭಕ್ತರೆಲ್ಲ ಒಬ್ಬರೊಬ್ಬರು ಅಂಶವಾಗಿ ಬಂದು ಅವರು ದೇವರ ಭಕ್ತಿಯನ್ನು ನಮಗೆ ತೋರಿಸ್ಕೊಡ್ತಾರೆ ಅಂತ. ಹೀಗೆ ಈ ಜನಾಬಾಯಿ ಯಾರಿರಬಹುದು? ಕೆಲವು ಪುಸ್ತಕದಲ್ಲಿ ಬರೆದಿರೋದೇನು ಅಂದರೆ, ಕುಬ್ಜ ಅಂತ ಒಬ್ಬಳು ನಮಗೆ ಕೃಷ್ಣನ ಭಾಗವತದಲ್ಲಿ ಅವಳ ಹೆಸರು ಬರುತ್ತೆ. ಕುಬ್ಜೆ ಅಂದರೆ ಯಾರು ನೆನಪಿರ್ಬೋದು ನಿಮಗೆ. ಭಾಗವತದಲ್ಲಿ ಕಂಸನ ಕರೆಯೋಲೆ ಬಂದಾಗ ಕೃಷ್ಣ ಮೊದಲನೇ ಬಾರಿಗೆ ಇದಕ್ಕೆ ಮಥುರಕ್ಕೆ ಬರ್ತಾನಂತೆ. ಮಥುರಾ ಪ್ರವೇಶ ಮಾಡ್ತಾ ಇರುವಾಗ ಈ ಕುಬ್ಜೆಯಾಗಿ ಅವಳು ಕುಬ್ಜ ಅಂದರೆ ಅವಳು ಫುಲ್ ಬೆಂಡಾಗಿ ಅವಳು ಗಂಧ ಲೇಪನವನ್ನು ಕಂಸನಿಗೆ ಕೊಡೋದಕ್ಕೋಸ್ಕರ ಆ ಸುಗಂಧ ಭರಿತ ಗಂಧವನ್ನು
ಕಂಸನಿಗೆ ಕೊಡೋದಕ್ಕೋಸ್ಕರ ಹೋಗ್ತಾ ಇರ್ತಾಳಂತೆ. ಆ ಸಮಯದಲ್ಲಿ ಕೃಷ್ಣ ಅವಳಿಗೆ ಎದುರಿಗೆ ಸಿಕ್ಕಿ ಅವಳ ಪಾದವನ್ನು ಹಿಡ್ಕೊಂಡು ಅವಳು ಈ ಗಲ್ಲವನ್ನು ಇಟ್ಕೊಂಡು ಮೇಲಿಕ್ಕೆ ಎತ್ತಾಗ ಅವಳು ಸೀದಾ ನಿಂತ್ಕೋತಾಳಂತೆ. ಮತ್ತು ಅವಳ ಅವಳು ಯೌವನದಲ್ಲೇ ಇದ್ಲು, ಆದರೆ ಕುಬ್ಜೆ ಆಗಿದ್ಲು. ಆ ಕುಬ್ಜೆ ಆದ್ರಿಂದ ಅವಳ ಏನು ಸೌಂದರ್ಯವಿತ್ತು ಅದು ಯಾರಿಗೂ ಕಾಣಿಸ್ತಾ ಇರಲಿಲ್ಲ. ಕೃಷ್ಣ ಬಂದು ಅವಳ ಅವಳ ಪಾದದ ಮೇಲೆ ಅವನ ಪಾದವನ್ನು ಇಟ್ಟು ಅವಳ ಗಲ್ಲವನ್ನು ಇಟ್ಕೊಂಡು ಮೇಲಿಕ್ಕೆ ಎತ್ತಿದ ತಕ್ಷಣ ಅವಳು ಆ ಕುಬ್ಜತನ ಹೊಟ್ಟೋಗಿ ಅವಳು ಸರಿ ಹೋಗ್ತಾಳಂತೆ. ಅವಳು ಸರಿ ಹೋಗಿ ಅವಳು ಆ ಗಂಧವನ್ನು ಏನು ತಗೊಂಡು ಹೋಗ್ತಾ ಇರ್ತಾಳೆ, ಆ ಗಂಧ ನಿನಗೆ ಅರ್ಪಣೆ ಆಗಬೇಕು ಕೃಷ್ಣ, ನೀನು ನನ್ನ ಮನೆಗೆ ಬರಬೇಕು, ಈಗ ಈ ಗಂಧವನ್ನು ನಾನು ಕಂಸನಿಗೆ ಕೊಡ್ತಾ ಇದ್ದೀನಿ, ನಿನ್ನ ಸೇವೆ ನಾನು ಮಾಡಬೇಕು, ಆ ಅವಕಾಶವನ್ನು ನೀನು ನನಗೆ ಕರುಣಿಸ್ಬೇಕು ಅಂತ ಬೇಡ್ಕೋತಾಳಂತೆ. ಸರಿ ಅಂತ ಹೇಳಿ ಕೃಷ್ಣ ನೀನು ನಿಮ್ಮ ಮನೆಗೆ ಹೋಗಿರು, ನಾನು ಬರ್ತೀನಿ, ನಾನು ಇಲ್ಲಿ ಕಾರ್ಯ ಏನೋ ಇದೆ, ಈ ಕಾರ್ಯಕ್ಕೋಸ್ಕರ ಯಾವುದೋ ಒಂದು ಕಾರ್ಯಕ್ಕೋಸ್ಕರ ಬಂದಿದ್ದೀನಿ, ಆ ಕಾರ್ಯ ಮುಗಿದ ಮೇಲೆ ನಿಮ್ಮ ಮನೆಗೆ ಬರ್ತೀನಿ ಅಂತ. ಆಮೇಲೆ ಕಂಸನು ಅಲ್ಲಿಗೆ ಹೋಗ್ಬಿಟ್ಟು ಕುಬ್ಜೆ ಹತ್ರ ಸೇವೆಯನ್ನು ಕಂಸನನ್ನು ಕೊಂದ ಮೇಲೆ ಕೃಷ್ಣ ಅಲ್ಲಿಗೆ ಹೋಗಿ ಅವಳ ಸೇವೆಯನ್ನು ಪಡಿತಾನಂತೆ. ಇದು ನಾನು ಭಾಗವತದಲ್ಲಿ ಹೇಳಿದ್ದೆ. ಆ ಕುಬ್ಜೆ ಈಗ ಜನಾಬಾಯಿಯಾಗಿ ಹುಟ್ಟಿರೋದು. ಕುಬ್ಜೆಯ ದೇವಸ್ಥಾನ ಈಗಲೂ ಕೂಡ ಮಥುರಾದಲ್ಲಿ ಇದೆ. ಅಲ್ಲಿ ಹೋಗಿ ಆ ಮಥುರಾ ಕುಬ್ಜಾ ದೇವಸ್ಥಾನ ನೀವು ಯೂಟ್ಯೂಬಲ್ಲಿ ಬೇಕಿದ್ರೆ ಹುಡುಕ್ಬೋದು, ಸಿಗತ್ತೆ. ಆ ಕುಬ್ಜೆಯ ದೇವಸ್ಥಾನದಲ್ಲಿ ಹೋಗಿ ನಮ್ಮ ಪೂಜೆಯನ್ನು ನಾವು ಸಲ್ಲಿಸಿದ್ರೆ ನಮ್ಮಲ್ಲಿರೋ ಅನಾರೋಗ್ಯಗಳೆಲ್ಲ ಸರಿ ಹೋಗುತ್ತಂತೆ. ಎಸ್ಪೆಷಲಿ ಎನಿ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಅದೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆ ಕುಬ್ಜಾ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿದ್ರೆ ಆ ಕುಬ್ಜೆನೇ ಈಗ ಜನಾಬಾಯಿಯಾಗಿ ಬಂದಿರೋದು ಅಂತ ಕೆಲವು ಕಡೆ ಹೇಳೋದು. ಈ ಕುಬ್ಜ ಯಾರು ಇನ್ನೊಂದು ಕತೆ. ಕುಬ್ಜ ಯಾರು ಅಂದರೆ ಕುಬ್ಜ ಇನ್ಯಾರೂ ಅಲ್ಲ, ರಾಮಾಯಣದಲ್ಲಿ ಶೂರ್ಪಣಖ ಯಾರು ಮೂಗು ಕತ್ತರಿಸಿತ್ತು, ಶೂರ್ಪಣಖಳಿಗೆ ರಾಮನನ್ನು ನೋಡಿ ಮದುವೆ ಆಗಬೇಕು ಅಂತ ಪ್ರೀತಿ ಹುಟ್ಟತ್ತೆ. ಆದರೆ ಅಲ್ಲೇನಾಯಿತು ಅಂತ ನಿಮಗೆ ಗೊತ್ತು. ರಾಮ ಏಕಪತ್ನಿ ವ್ರತಸ್ಥ, ಅವನು ಬೇರೆ ಯಾರೋ ಹೆಣ್ಣನ್ನು ನೋಡೋ ಹಾಗಿಲ್ಲ. ಆವಾಗ ಅವಳು ಆ ಪ್ರೀತಿ, ಆ ಭಾವನೆ ಏನಿತ್ತು, ಆ ಭಾವನೆಯನ್ನು ಪೂರ್ತಿ ಮಾಡೋದಕ್ಕೆ ನೀನು ನನ್ನ ಕೃಷ್ಣನ ಅವತಾರದಲ್ಲಿ ಬಾ, ಈಗ ನಾನೇನು ಮಾಡೋದಕ್ಕಾಗಲ್ಲ ಅಂಥೇಳಿ ಕೃಷ್ಣನ ಅವತಾರದಲ್ಲಿ ಕುಬ್ಜೆ ಆಗಿ ಬರೋದು. ಅವಳೇ ಇವಳು. ಆ ಕುಬ್ಜೆ ಆಗಿ ಈಗ ಜನಾಬಾಯಿಯಾಗಿ ಬಂದಿರೋದು ಅಂತ ಕೆಲವು ಕಡೆ ಉಲ್ಲೇಖವಿದೆ. ಈ ಜನಾಬಾಯಿ ಈ ಪಂಡರಾಪುರದಲ್ಲಿ ಆಷಾಢದ ಮೇಳ, ಇವತ್ತಿನ ದಿವಸ ಏನು ಆಷಾಢ ಇದೆ ಅದೇ ದಿವಸ ಅಲ್ಲಿ ಮೇಳವಾಗಿರುತ್ತೆ. ಆ ಮೇಳದಲ್ಲಿ ಬಿಟ್ಟು ಹೋಗಿರ್ತಾಳೆ, ಅವ್ರ ತಂದೆ ತಾಯಿ ಬಿಟ್ಟು ಹೋಗಿರೋದು ಅಂತ ನಮಗೆ ನಾವಿವಾಗ ಅದನ್ನೇ ತಗೊಳ್ಳೋಣ. ಆಯಿತು, ಮೇಳವೆಲ್ಲ ಆಯಿತು. ಆ ದಿವಸ ರಾತ್ರಿ ಎಲ್ಲರೂ ಖಾಲಿ ಆದರು, ಪಂಡರಾಪುರ ಖಾಲಿ ಆಯಿತು. ಇವಳು ಆ ಭಗವಂತನ ದೇವಸ್ಥಾನದಲ್ಲೇ ಕೂತ್ಕೊಂಡು ಅಲ್ಲೇ ಅವನ ಸೇವೆ ಮಾಡಬೇಕು ಅಂತ ಅಲ್ಲೇ ಕೂತ್ಕೊಂಡು ಇರ್ತಾಳಂತೆ. ನಾಮದೇವರಿಗೂ ಮತ್ತು ವಿಠ್ಠಲನಿಗೂ ಆಪ್ತ ಸ್ನೇಹಿತರು ಅವರಿಬ್ಬರು. ನಾಮದೇವರು ಒಳಗಡೆ ಹೋಗಿ ವಿಠ್ಠಲನಿಗೆ ಮಾತಾಡಬೇಕು ಅಂತ ಹೋಗ್ತಾ ಇರುವಾಗ ಈ ಹುಡುಗಿಯನ್ನು ನೋಡ್ತಾರಂತೆ. ಚಿಕ್ಕ ಬಾಲಕಿ ದೇವಸ್ಥಾನದಲ್ಲಿ ಒಬ್ಬಳೇ ಕೂತಿದ್ದಾಳೆ. ಬಂದುಬಿಟ್ಟು ಮಾತಾಡಿಸ್ತಾರೆ. ಏನಾಯ್ತಮ್ಮ, ಯಾರು ನೀನು, ಯಾಕೆ ಹೀಗೊಬ್ಬಳೇ ಇದೆಯಾ, ನಿಮ್ಮ ತಂದೆ ತಾಯಿ ಯಾರು ಅಂತ ಕೇಳ್ತಾರೆ. ಆಗ ಅವಳು ಹೇಳ್ತಾಳಂತೆ, ನನ್ನ ತಂದೆ ಪಂಡರೀನಾಥ, ತಾಯಿ ರುಕ್ಮಿಣಿ. ನೀನು ಯಾವ ಊರು ಅಂತ ಕೇಳ್ತಾನಂತೆ. ಭುವನತ್ರಯ, ಈ ಭೂಲೋಕದಲ್ಲಿ ಇರೋ 3 ಲೋಕಗಳು ನನ್ನ ಊರು ಅಂತ ಅವಳು ಹೇಳ್ತಾಳಂತೆ. ಇಷ್ಟು ಚಿಕ್ಕ ಹುಡುಗಿಗೆ ಅಷ್ಟು ಬುದ್ಧಿ ಇದೆಯಲ್ಲ ಅಂತ ಹೇಳಿ ನಾಮದೇವರಿಗೆ ಸಂತೋಷವಾಗಿ ಅವಳನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ಇದನ್ನೂ ಕೂಡ ಇನ್ನೊಂದು ವರ್ಷನ್ ಇದೆ. ಇದ್ರದ್ದು ಇನ್ನೊಂದು ವರ್ಷನ್ ಏನಂದರೆ, ನಾಮದೇವರ ತಂದೆಗೆ ಜನಾಬಾಯಿ ಸಿಕ್ಕಿದ್ಲು, ಜನಾಬಾಯಿಯನ್ನು ನಾಮದೇವರ ತಂದೆಯೇ ಕರ್ಕೊಂಬಂದರು ಮನೆಗೆ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ನೀವು ಯಾವುದನ್ನು ಬೇಕಿದ್ರೂ ಆರಿಸ್ಕೋಬೋದು, ನಾನು ನಾಮದೇವರೇ ಕರ್ಕೊಂಬಂದರು ಅಂತ ನಾನು ಇದನ್ನು ಮಾಡ್ಕೋತೀನಿ. ಹೀಗೆ ಜನಾಬಾಯಿ ಮನೆಗೆ ಬರ್ತಾಳೆ. ಮೊದಲೇ ನಾಮದೇವರ ಮನೆಯಲ್ಲಿ ಅವರಿಗೆ 4 ಗಂಡು ಮಕ್ಕಳು, 1 ಹೆಣ್ಮಕ್ಳು, ಮತ್ತು ಅವ್ರ ತಾಯಿ, ಅವರ ಹೆಂಡತಿ, ಇಷ್ಟು ಜನ ಇದ್ದರು. ಅವ್ರಿಗೇನು ಸಂಪಾದನೆ, ಬಟ್ಟೆ ಹೊಲಿಯೋದು, ಬಟ್ಟೆ ಮೇಲೆ ಛಾಪ ಹೊಡೆಯೋದು, ಅದಷ್ಟೇ ಅವರ ಕಸುಬು. ಅದರಲ್ಲಿ ಎಷ್ಟು ಮಹಾ ದುಡ್ಡು ಬರ್ತಾ ಇತ್ತು ಅಷ್ಟರಲ್ಲಿ ಇಷ್ಟು ಜನ ಹೇಗೋ ಪರಿವಾರದಲ್ಲಿ ಎಲ್ಲ ಸಾಗಿಸ್ತಾ ಇದ್ರು. ಇನ್ನು ಇವಳೊಬ್ಳು ಬಂದಳು. ಇವಳು ಬಂದಿದ್ದು ನಾಮದೇವರ ತಾಯಿಗೆ ಇಷ್ಟ ಆಗಲಿಲ್ಲ. ಯಾವಾಗಲೂ ಬೈಯೋದು ಅವಳ ಕೈ,
ನೀನು ಯಾಕೆ ಬಂದೆ, ನೀನು ಇವಳನ್ನ ಯಾಕೆ ಕರ್ಕೊಂಬಂದೆ ಅಂತೆಲ್ಲ ತಂದೆ ಮಗನಿಗೆ ಕೇಳ್ತಾರಂತೆ. ಮಗ ಹೇಳ್ತಾರಂತೆ, ಇವಳು ಎಷ್ಟು ಪವಿತ್ರ ಆತ್ಮ ಇವಳು, ನೋಡು ಭಗವಂತನಿಗೆ ಸೇವೆ ಸಲ್ಲಿಸಬೇಕು ಅಂತ ಇಲ್ಲೇ ಉಳ್ಕೊಂಡಿದ್ದಾಳೆ, ಇಲ್ಲೇ ಇದ್ದಾಳೆ, ಅವಳಿಗೆ ಭಗವಂತನೇ ತಂದೆ ತಾಯಿ ಅಂತ ಅವಳಿಗೆ ಅಷ್ಟು ಹೇಳುವಂಥ ಆ ಜ್ಞಾನ ಇರೋದೇ ನನಗೆ ಅವಳ ಮೇಲೆ ಪ್ರೇರಿತ, ನನಗೆ ಅವಳ ಮೇಲೆ ಪ್ರೀತಿ ಹುಟ್ಟಿ ನಾನು ಅವಳನ್ನ ಕರ್ಕೊಂಬರ್ಬೇಕು, ಅವಳನ್ನ ನಾನೇ ನೋಡ್ಕೋಬೇಕು ಅಂತ ಕರ್ಕೊಂಬಂದಿರೋದು ಅಂತ ಹೇಳ್ತಾನೆ. ಸರಿ ಅಂತ ಅಲ್ಲೇ ಇರ್ತಾಳೆ. ಅವಳು ಹೇಗಿದ್ರು ಬಂದಿರೋಳು, ಅವಳು ಏನಾದರೂ ಕೆಲಸ ಮಾಡಲೇಬೇಕಲ್ಲ, ಅದಕ್ಕೆ ಮನೆ ಕೆಲಸ ಎಲ್ಲ ಅವಳಿಗೆ ಒಪ್ಪಿಸಿದ್ರು. ಆ ಮನೆ ಕೆಲಸ, ಅಷ್ಟು ಜನರು ಮನೆ ಕೆಲಸ ಅವಳೊಬ್ಬಳೇ ಮಾಡ್ತಾ ಇದ್ಲಂತೆ. ಅವಳಿಗೆ ಸಂತೋಷ ಏನಾಯಿತು ಅಂದರೆ, ನಾಮದೇವರು ಪ್ರಸಿದ್ಧ ಸಂತರು, ಅವ್ರು ಯಾವಾಗಲೂ ವಿಠಲನ ಸಂಕೀರ್ತನೆಯಲ್ಲಿ ತೊಡಗಿಸ್ತಾ ಇದ್ದರು. ಅದನ್ನು ನೋಡಿ ಅವಳಿಗೆ ಸಂತೋಷ, ಅಯ್ಯೋ ಇಂಥ ಒಳ್ಳೆ ಮನೆ ನನಗೆ ಕೊಟ್ಟಿದೆಯಲ್ಲ ಭಗವಂತ ಅಂತ ವಿಠಲನಿಗೆ ನಮಸ್ಕಾರ ಮಾಡೋದು. ಮತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಸಂಜೆ ನಾಮ ಸಂಕೀರ್ತನೆ ಯಾವಾಗ ನಡೆಯೋದು, ಬಂದಲ್ಲಿ ಕೂತ್ಕೊಂಡ್ಬಿಟ್ಟು ನಾಮ ಸಂಕೀರ್ತನೆ ಮಾಡ್ತಾ ಇದ್ಲಂತೆ. ಆ ಭಕ್ತಿ ನೋಡಿ ಅವಳಿಗೆ ತುಂಬ ಖುಷಿ ಆಯ್ತಂತೆ, ನಾಮದೇವರ ಭಕ್ತಿ. ಮತ್ತು ಅಲ್ಲಿಗೆ ಬರ್ತಾ ಇದ್ದ ಸಂತರಿಗೆಲ್ಲ ಅವಳು ಪ್ರಣಾಮ ಗೈದು ಮತ್ತು ಅವರ ಆಶೀರ್ವಾದ ಎಲ್ಲ ಪಡ್ಕೋತಾ ಇದ್ಲು. ಹೀಗೆ ಅವಳು ಒಂದು ದಿವಸ ನಾಮದೇವರ ಹತ್ರ ಬಂದ್ಬಿಟ್ಟು, ನಾಮದೇವ ಅಂದರೆ ಸ್ವಾಮಿ, ನನಗೆ ನೀನು ವಿಠಲನ ಸಂಕೀರ್ತನೆ ಹೇಳ್ಕೊಡ್ತಾ ಇದ್ದೀರಾ, ನನಗೆ ಅವ್ನಿಗೆ ಹೆಂಗೆ ನಮಸ್ಕಾರ ಮಾಡಬೇಕು, ಹೇಗೆ ನನ್ನ ಭಕ್ತಿಯನ್ನು ತೋರಿಸ್ಕೋಬೇಕು ಗೊತ್ತಾಗ್ತಾ ಇಲ್ಲ, ನನಗೂ ಯಾವುದಾದ್ರೂ ಒಂದು ಮಂತ್ರ ದೀಕ್ಷೆಯನ್ನು ಕೊಡು ಅಂತ ಕೇಳ್ತಾರಂತೆ. ಆಗ ನಾಮದೇವರು ಹೇಳ್ತಾರೆ, ನೋಡು ಮಗು, ನಿಂಗೆ ಯಾವ ಮಂತ್ರ ದೀಕ್ಷೆನೂ ಬೇಡ, ನಿನಗೆ ಭಗವಂತ ಒಲಿತಾನೆ, ಏನು ಬೇಡ, ನೀನು ಬರೀ ವಿಠಲ ವಿಠಲ ಅನ್ನೋ ಹೆಸರನ್ನು ಹೇಳ್ಕೊ ಸಾಕು ಅಂತ ಅವಳಿಗೆ ವಿಠಲ 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 ಅಂತ 3 ಸಲ ಕಿವಿಲಿ ಹೇಳಿದ್ರಂತೆ. ಅಲ್ಲಿಗೆ ಅವಳಿಗೆ ಮಂತ್ರ ದೀಕ್ಷೆ ಆಯಿತು ಅಂತ ಅವಳಿಗೆ ಭಾವನೆ. ಇನ್ನು ಮೇಲೆ ಅವಳು ಯಾವುದೇ ಕೆಲಸ ಏನೇ ಮಾಡ್ತಾ ಇದ್ರು ವಿಠಲ 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 ಅಂದ್ಕೊಂಡೆ ಅವಳ ಕೆಲಸ ಎಲ್ಲ, ಮನೆ ಕೆಲಸ, ಮನೆ ಗೂಡಿಸೋದಾಗಲಿ, ಪಾತ್ರೆ ತೊಳೆಯೋದಾಗಲಿ, ಬಟ್ಟೆ ಒಗೆಯೋದಾಗಲಿ, ಎಲ್ಲ ಕೆಲಸ ಮಾಡುವಾಗಲೂ ವಿಠಲ ವಿಠಲ. ಮತ್ತು ಅದಲ್ಲದೆ ಅವ್ರ ಮನೆಗೆ ಯಾವಾಗಲೂ ಸಂತರು ಬರೋರು, ಅವರೆಲ್ಲರಿಗೂ ಅಡುಗೆ ಮಾಡಿ ಹಾಕೋದು ಇಳ್ದೇ ಕೆಲಸ ಎಲ್ಲ ಅವಳೊಬ್ಬಳೇ ಮಾಡ್ತಾ ಇದ್ಲಂತೆ. ಅಷ್ಟು ಜನರ ಬಟ್ಟೆಯನ್ನು ತಗೊಂಡೋಗಿ ಚಂದ್ರಭಾಗ ನದಿಗೆ ತಗೊಂಡೋಗಿ ಒಕ್ಕೊಂಬರೋಳಂತೆ. ಒಂದು ದಿವಸ ಹೀಗೆ ಬಟ್ಟೆ ಎಲ್ಲ ತಗೊಂಡು ಹೋಗ್ತಾ ಇದ್ಲಂತೆ. ಅವಳಿಗೆ ಏನೇ ಮಾಡಿದ್ರು ಸುಸ್ತಾಗ್ತಾ ಇರಲಿಲ್ಲ. ಯಾಕೆ ಅಂದರೆ ಅಷ್ಟು ಕೆಲಸ ಮಾಡಿದ್ರು, ಚಿಕ್ಕ ಹುಡುಗಿ ಆದರೂ ವಿಠಲನ ನಾಮಸ್ಮರಣೆ ಅವಳೊಟ್ಟಿಗಿತ್ತು, ಅದಕ್ಕೆ ಅವಳಿಗೆ ಯಾವತ್ತೂ ಸುಸ್ತಾಗ್ತಾ ಇರಲಿಲ್ಲ. ವಿಠಲ ಮೇಲಿಂದ ಒಮ್ಮೆ ನೋಡಿದ್ನಂತೆ, ಅಯ್ಯೋ ಈ ಪುಟ್ಟ ಹುಡುಗಿ ಎಷ್ಟು ಬಟ್ಟೆ ಒಗಿತಾ ಇದ್ದಾಳೆ, ಅವಳಿಗೆ ಹೋಗಿ ನಾನು ಸಹಾಯ ಮಾಡಬೇಕು ಅಂತ ಮೇಲಿಂದ ಅವನು ಕೆಳಗಿಳಿದು ಒಂದು ಹೆಣ್ಣಿನ ಅವತಾರದಲ್ಲಿ ಒಂದು ಹೆಣ್ಣಿನ ವೇಷವನ್ನು ಹಾಕ್ಕೊಂಡು ಬರ್ತಾನಂತೆ. ಬಂದು ಇವಳನ್ನ ನೋಡ್ಬಿಟ್ಟು, ಜನ ಏನು ಮಾಡ್ತಾ ಇದೀಯಾ, ಯಾಕೆ ಗೊತ್ತಾಗ್ತಾ ಇಲ್ವಾ, ಬಟ್ಟೆ ಒಗಿತಾ ಇದ್ದೀನಿ ಅಂತಾಳಂತೆ. ಇಷ್ಟು ಬಟ್ಟೆ ಇದೆಯಲ್ಲ ಮಗು, ನೀನು ಒಬ್ಬಳೇ ಒಗಿತೀಯಾ, ಎಷ್ಟು ಮಹಾ ಇದೆ, ಇಷ್ಟೇ ಬಟ್ಟೆ, ನನ್ನ ವಿಠಲ ಇದಾನಲ್ಲ ಅವನ ಹೆಸರು ಹೇಳ್ಕೊಳ್ತಾ ಇದ್ರೆ ನನಗೇನು ಗೊತ್ತಾಗಲ್ಲ, ಇದೇನು ಮಹಾ, ನಾನು ಒಂದು 5 ನಿಮಿಷ ಅರ್ಧ ಗಂಟೆಲಿ ಒಗಿತೀನಿ ಅಂತ ಹೇಳ್ತಾಳಂತೆ. ಸರಿ ಬಿಡು, ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತದಂತೆ ವಿಠಲ ಹೆಣ್ಣಿನ ಅವತಾರದಲ್ಲಿ ಬಂದು ಅವಳಿಗೆ ಸಹಾಯ ಮಾಡ್ತದಂತೆ ಬಟ್ಟೆ ಒಗೆಯೋದಕ್ಕೆ. ಇದೆಲ್ಲ ಇವಳಿಗೆ ಒಂಥರ ಇವಳಿಗೆ ಗೊತ್ತಿಲ್ಲ ಅದು ಭಗವಂತ ಅಂತ. ಅಷ್ಟು ಬಟ್ಟೆ ತಗೊಂಡೋಗಿ ಒಕ್ಕೊಂಡು ಒಂದು ಅರ್ಧ ಗಂಟೆಲಿ ವಾಪಸ್ ಮನೆಗೆ ಬರ್ತಾಳಂತೆ. ಆಗ ಮನೆಯವರೆಲ್ಲ, ಆಗೋಯ್ತಾ ಬಟ್ಟೆ ಹೋಗೋದು, ಇಷ್ಟು ಬೇಗ ಆಗೋಯ್ತಾ, ಇಷ್ಟು ಬೇಗ ಒಕ್ಕೊಂಬಂದ್ಯಾ ಅಂತ ಕೇಳ್ತಾ ಇರ್ತಾರಂತೆ. ಅಲ್ಲಿ ನಾಮದೇವರು ಇರ್ತಾರಂತೆ. ನಾಮದೇವರಿಗೆ ದಿವ್ಯ ದೃಷ್ಟಿ ಅಂದರೆ ಅವರಿಗೆ ಅವರ ಭಕ್ತಿಯಿಂದ ಅವ್ರಿಗೆ ಗೊತ್ತಾಗತ್ತಂತೆ, ಓ ಇವಳಿಗೆ ಭಗವಂತನ ಲೀಲೆ ಈಗ ಅವ್ನು ಲೀಲೆ ತೋರಿಸ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಾಗಿ ಅವನು ಹೇಳ್ತದ, ಅವನ ಮನಸ್ಸಲ್ಲೇ ಖುಷಿ ಪಡ್ತದಂತೆ, ಈ ಮಗುವಿಗೆ ಭಗವಂತನ ಸಾಕ್ಷಾತ್ಕಾರವಾಗಿದೆಯಲ್ಲ ಅಂತ ಅವನಿಗೆ ಖುಷಿ ಆಗತ್ತಂತೆ. ಹೀಗೆ ಜನಾಬಾಯಿ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ಲು. ಆಗ ನಮಗೆಲ್ಲ ಗೊತ್ತು, ಗ್ಯಾಸ್ ಇರಲಿಲ್ಲ, ಏನಿರಲಿಲ್ಲ. ಅಡುಗೆ ಮಾಡಬೇಕಂದ್ರೆ ಒಲೆ ಹಚ್ಚಬೇಕು. ಮತ್ತು ಸಗಣಿ ತಗೊಂಡು ಬೆರಣಿ ಮಾಡ್ತಾಯಿದ್ರು, ಬೆರಣಿ ತಟ್ತಾ ಇದ್ರು. ಅಂದರೆ ಸಗಣಿ ಉಂಡೆ ಎಲ್ಲ ಮಾಡಿಬಿಟ್ಟು ಅದು ತಟ್ಟಿ ಅದು ಒಣಗಿಸ್ಬೇಕು. ಈ ಭರಣಿಯನ್ನು ಇವಳು ತಟ್ತಾ ಇದ್ಲಂತೆ ಮನೆಯಲ್ಲಿ. ಅವಳು ಎಷ್ಟು ಕೆಲಸ ಮಾಡೋಳಂದರೆ ಬೆಳಗ್ಗೆಯಿಂದ ರಾತ್ರಿ ತನಕನೂ ಕೆಲಸ, ಸಂಜೆ ಮಾತ್ರ ಯಾವಾಗ ನಾಮ ಸಂಕೀರ್ತನೆ ಆಗೋದು ಆಗ ನಾಮ ಸಂಕೀರ್ತನೆಗೆ ಹೋಗೋದು, ಮತ್ತೆ ಬಂದು ಗೋಧಿ ಹಿಟ್ಟು ಅದೆಲ್ಲ ಮಾಡ್ತಾ ಇದ್ದಿದ್ದು ಅವಳೇ ಅಂತೆ. ಏನೇ ಮಾಡಿದ್ರೂ ಅವಳಿಗೆ ಸುಸ್ತಾಗ್ತಾ ಇರಲಿಲ್ಲ. ಈ ಭರಣಿ ಎಲ್ಲ ಇವಾಗ ತಟ್ತಾ ಇರಬೇಕು. ಆವಾಗ ಏನಂದರೆ ಭರಣಿ ತಟ್ಟಿ ಗೋಡೆಗೆ ಹಾಕಿಬಿಟ್ಟು ಅದು ಒಣಗಬೇಕು.
ಒಣಗಬೇಕಂದ್ರೆ ಒಂದು 3 ದಿವಸ 4 ದಿವಸ ಅದು ಹಾಗೆ ಬಿಡೋರಂತೆ. ಆಮೇಲೆ ಅದಾಗದೆ ಕೆಳಗಡೆ ಉದ್ರತ್ತೆ ಅದು ಒಣಗದ ಮೇಲೆ. ಹೀಗೆ ಬೆರಣಿಯನ್ನು ತಟ್ಟೋಳು. ಮನೆ ಹತ್ರನೇ ಅವರೆಲ್ಲ ಮಾಡ್ತಾಯಿದ್ರು. ಒಂದ್ಸಲ ಏನಾಯಿತು, ಈ ಬೆರಣಿ ಎಲ್ಲ ತಟ್ತಾ ಇದ್ದಾಗ, ತಟ್ಟಿ ಎಲ್ಲ ಒಣಗಿ ಬಿದ್ದಾಗ ಪಕ್ಕದ ಮನೆಯವಳು ಏನು ಮಾಡಿದ್ಲಂತೆ, ನಾಮದೇವರ ಮನೆ ಪಕ್ಕದ ಮನೆಯವರು ಈ ಜನಾಬಾಯಿ ತಟ್ಟಿರೋ ಬೆರಣಿ ಎಲ್ಲ ತಗೊಂಡು ಅವಳು ಇಟ್ಕೋತಾ ಇದ್ಲಂತೆ. ಜನಾಬಾಯಿಗೆ ಸಿಟ್ಟು ಬಂತು. ನಾನು ಇಷ್ಟು ಭರಣಿ ಎಲ್ಲ ತಟ್ಟಿ ಎಲ್ಲ ಮಾಡಿರೋದು ಇವಳು ಎತ್ಕೊಂಡಿದ್ದಾಳೆ ಅಂತ ಅವಳನ್ನ ಕರೆದು ಜೋರಾಗಿ ಜಗಳ ಆಡೋಕ್ಕೆ ಶುರು ಮಾಡಿದ್ಲಂತೆ. ಈ ಜಗಳ ಆಡೋ ಸಮಯಕ್ಕೆ ಕಬೀರ್ ದಾಸರಿಗೆ ಗೊತ್ತಾಯ್ತಂತೆ, ಈ ಥರ ಜನಾಬಾಯಿ ಅನ್ನೋ ಹುಡುಗಿ ಇದ್ದಾಳೆ, ಅವಳು ದೇವರಲ್ಲಿ ತುಂಬ ಭಕ್ತಳು, ಅವಳಿಗೋಸ್ಕರ ದೇವರೇ ಬಂದು ಅವಳಿಗೆ ಕೆಲಸಕ್ಕೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಅಂತ ಒಂಥರ ಪ್ರಚಾರವಾಗಿತ್ತು ಎಲ್ಲ ಕಡೆ. ನಾಮದೇವರಿಗೆ ಗೊತ್ತಾಗಿ ಎಲ್ಲರಿಗೂ ಗೊತ್ತಾಗಿತ್ತು. ಕಬೀರ್ ದಾಸರು ಇವಳು ಯಾರು, ಇವಳು ನೋಡಬೇಕು ಅಂತ, ಅವಳ ದರ್ಶನವನ್ನು ಪಡಿಬೇಕು ಅಂತ ಅಲ್ಲಿಂದ ನಡ್ಕೊಂಬರ್ತಾ ಇದ್ರಂತೆ. ಬರುವಾಗ ಈ ಜನಾಬಾಯಿ ಹೊರಗಡೆ ಬಂದು ಆ ಪಕ್ಕದ ಮನೆಯವಳ ಹತ್ರ ಜಗಳ ಆಡ್ತಾ ಇದ್ದಿದ್ದನ್ನು ನೋಡಿದ್ರು. ಜಗಳ ಅಂದರೆ ಸಾಮಾನ್ಯ ಜಗಳ ಅಲ್ಲ, ನಿಮ್ಗೆ ಗೊತ್ತು. ರೋಡಲ್ಲಿ ಜಗಳ ಆಡೋರು ಹೆಂಗೆ ಏನೇನು ಭಾಷೆ ಉಪಯೋಗಿಸ್ತಾರೆ, ಏನೇನು ಮಾತಾಡ್ತಾರೆ, ಆ ರೀತಿ ಎಲ್ಲ ಹೊಲಸು ಮಾತುಗಳೆಲ್ಲ ಬರ್ತಾ ಇದೆಯಂತೆ. ಜಗಳ ಜಗಳ ಜಗಳ. ಕಬೀರ್ ದಾಸರು ದೂರದಿಂದ ನೋಡಿ, ಇಂಥ ಹೆಣ್ಮಗಳನ್ನ ನಾನು ನೋಡೋಕ್ಕೆ ಬಂದ, ಅಯ್ಯೋ ಪ್ರಾರಬ್ಧವೇ ಏನಿದು ಅಂದ್ಕೊಟ್ರಂತೆ. ಇವಳು ಭಕ್ತಲ, ಇವಳು ನೊಲಿತಾನ ಭಗವಂತ ಅಂತ ಅನ್ಕೋತಾ ಇರ್ತಾರಂತೆ. ಆಮೇಲೆ ಸರಿ ಈ ಜಗಳ ಎಲ್ಲ ಬೇಡ, ಇವಳನ್ನ ಹೋಗಿ ಮಾತಾಡಿಸ್ಬೇಕು ಅಂತ ಹೋಗ್ಬಿಟ್ಟು, ಏನಮ್ಮ ಮಗಳೇ ಯಾಕೆ ಜಗಳ ಆಡ್ತಿದ್ಯಾ, ಏನಕ್ಕೆ ಈಗೆಲ್ಲ ಕೂಗಾಡ್ತಾ ಇದೆಯಾ, ಒಂದು ಸಾಮಾನ್ಯ ಭರಣಿಗೋಸ್ಕರ ಹಿಂಗೆ ಕೂಗಾಡ್ತಾ ಇದೆಯಲ್ಲ ಅಂತ. ಅಯ್ಯೋ ಇಲ್ಲ ಇಲ್ಲ, ನಾನು ಕಷ್ಟಪಟ್ಟು ಮಾಡಿರೋದು, ಅದು ನಂದು ಭರಣಿ, ಅವಳು ಅಲ್ಲಿ ತಗೊಂಡಿದ್ದಾಳೆ. ಆವಾಗ ಆ ಪಕ್ಕದ ಮನೆಯವಳು ಹೇಳ್ತಾಳಂತೆ, ಎಲ್ಲ ಭರಣಿನೂ ಒಂದೇ, ಅದೇನು ನಂದು ನಿಂದು ಅನ್ನೋದು, ನಾನೇ ತಟ್ಟಿರೋದು ನಾನೇ ತೊಗೊಂಬಂದು ಇಟ್ಕೊಂಡಿರೋದು ಅಂತ ಹೇಳಂತೆ. ಆಗ ಕಬೀರ್ ದಾಸರು ಹೇಳ್ತಾರಂತೆ, ಹೌದಮ್ಮ ಎಲ್ಲ ಭರಣಿ ಒಂದೇ, ನಿನ್ಗೆ ಹೆಂಗೆ ಗೊತ್ತಾಗತ್ತೆ ಇದು ನಿಂದು ಭರಣಿ ಅಂತ ಹೇಳಿ. ಇಲ್ಲ, ನೀವು ನೋಡಿ ಬೇಕಿದ್ರೆ ನನ್ನ ಬೆರಣಿನ ತಗೊಂಡು ನೋಡಿ, ನಾನು ಮಾಡಿರೋ ಬೆರಣಿ ನೀವು ಮುರಿರಿ, ವಿಠಲ ವಿಠಲ ಅಂತ ಸೌಂಡ್ ಬರುತ್ತೆ ನೋಡಿ ಅಂತ ಹೇಳ್ತಾರಂತೆ. ಹೌದಾ ನಿಜಾನಾ ಅಂತ ಕೇಳ್ತಾರಂತೆ ಕಬೀರ್ ದಾಸರು. ಆ ಪಕ್ಕದ ಮನೆಯವಳು ಜೋರಾಗಿ ನಗ್ತಾಳಂತೆ, ಇವಳಿಗೆ ತಲೆ ಸರಿ ಇಲ್ಲ, ಇವಳು ಏನೋ ಮಾತಾಡ್ತಾ ಇದ್ದಾಳೆ ಅಂತ. ಇಲ್ಲ ನೀವು ನೋಡಿ ಬೇಕಿದ್ರೆ ಅಂತಾಳಂತೆ ಇವಳು ಜನಾಬಾಯಿ. ಸರಿ ಅಂತ ಕಬೀರ್ ದಾಸರು ಆ ಬೆರಣಿ ಎಲ್ಲ ಏನು ಗುಡ್ಡೆ ಇತ್ತು ಒಂದೊಂದನ್ನ ಮುರಿತಾ ಇರ್ತಾರಂತೆ. ಆ ಪಕ್ಕದ ಮನೆಯವಳು ಮಾಡಿರೋ ಬೆರಣಿ ಮುರಿದ್ರೆ ಏನೂ ಸೌಂಡ್ ಬರಲ್ವಂತೆ. ಜನಾಬಾಯಿ ಮಾಡಿರೋ ಬೆರಣಿಯನ್ನು ತಗೊಂಡು ಮುರಿದಿದ ತಕ್ಷಣ ಅದು ವಿಠಲ 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 ಅಂತ ಸೌಂಡ್ ಬರೋಕ್ಕೆ ಶುರು ಆಯ್ತಂತೆ. ಯಾವ್ದು ಅವಳೆಲ್ಲ ಮಾಡಿದ್ಲು ಆ ಬೆರಣಿಲೂ ಕೂಡ ಆ ಶಬ್ದ ವಿಠಲ 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 ಅದೇ ಬರ್ತಾ ಇತ್ತಂತೆ. ಅದನ್ನು ನೋಡಿ ಆವಾಗಲೇ ಅವರಿಗೆ ಮೈ ಮರೆತು ಅವಳಲ್ಲಿ ಶರಣಾದ್ರಂತೆ. ಅಮ್ಮ ನೀನು ಪರಮ ಭಕ್ತಳೆ, ನಿಜ, ಎಲ್ಲರೂ ಹೇಳಿದ ಮಾತು ನಿಜ, ನಿನ್ನಲ್ಲಿ ಆ ಭಗವಂತ ಒಲ್ದಿದ್ದಾನೆ ಅಂತ ಹೇಳಿ ಇದು ಈ ಪವಾಡ ಮಾಡಿದ್ದು ಯಾಕೆ ಅಂದರೆ ಅವಳ ಭಕ್ತಿಯ ಪರಾಕಾಷ್ಠೆಯನ್ನು ನಮಗೆ ತೋರಿಸೋದಕ್ಕೆ. ಹೇಗೆ ಅವಳು ಜಗಳ ಆಡಿರ್ಬೋದು, ಆದರೆ ಮನಸ್ಸು ಯಾವಾಗಲೂ ಶುದ್ಧವಾಗಿ ಭಗವಂತನನ್ನು ನೆನೀತಾ ಇದ್ಲು. ಹೀಗೆ ಆಯಿತು. ಕಬೀರ್ ದಾಸರು ಅವಳನ್ನು ನೋಡಿದ್ರು, ನಾಮದೇವರು ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಇದೆಲ್ಲ ಭಗವಂತನ ಲೀಲೆ ಅಂತ ಹೇಳಿ ಅವರು ಸುಮ್ಮನೆ ಇದ್ರಂತೆ. ಕಬೀರ್ ದಾಸರು ಹೋದರು. ಜನಾಬಾಯಿ ಒಮ್ಮೆ ಏನು ಮಾಡ್ತಾಳೆ, ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರ ಮನೆಗೆಲ್ಲ ಸಂತರು ಬಂದಿರ್ತಾರೆ, ಸಂತರಿಗೆಲ್ಲ ಬಡಿಸ್ಬೇಕು. ಇವಳು ಎಲ್ಲರಿಗೂ ಬಡಿಸ್ತಾ ಇರ್ತಾಳಂತೆ. ಆಗ ಬಡಿಸುವಾಗ ನೈವೇದ್ಯವನ್ನು ಮಾಡಬೇಕು. ಏನು ಅಡುಗೆ ಮಾಡಿದ್ದಾರೆ ಅದು ಫಸ್ಟು ವಿಠಲನಿಗೆ ನೈವೇದ್ಯ ಮಾಡ್ತಾಯಿದ್ರು. ವಿಠಲನಿಗೆ ನೈವೇದ್ಯ ಮಾಡಿಬಿಟ್ಟು ನಾಮದೇವ ಅವ್ರ ಮಕ್ಕಳು ಮತ್ತು ಸಂತರು ಯಾರ್ಯಾರು ಬಂದಿದ್ರು ಅವರೆಲ್ಲ ಕೂತಿದ್ರು, ಅವ್ರಿಗೆಲ್ಲ ಬಡಿಸಿದ್ಲು. ಆವಾಗ ಅವಳಿಗೆ ಮನಸ್ಸಲ್ಲಿ ಅನ್ನಿಸ್ತಂತೆ, ಹೇ ಭಗವಂತ ನಿನಗೇನು ಅನ್ಸಲ್ವೇನೋ, ನಾನು ಊಟ ಮಾಡಿಲ್ಲ, ನಾನು ಇಷ್ಟು ಜನರಿಗೆಲ್ಲ ಅಡುಗೆ ಮಾಡಿದ್ದೀನಿ, ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀನಿ, ನನ್ನ ಮೇಲೆ ಪ್ರೀತಿನೇ ಇಲ್ವಾ? ಅವಳು ವಿಠಲನಿಗೆ ಹೆಂಗೆ ಟ್ರೀಟ್ ಮಾಡ್ತಾ ಇದ್ಲು ಅಂದರೆ ಅವನ ಸಖ, ಅವಳು ಸಖ, ಮತ್ತು ಅವಳಿಗೆಲ್ಲ ಸರ್ವಸ್ವ ಅವನೇ ಆಗೋಗಿದ್ದ. ಎಲ್ಲ ಅವನ ಹತ್ರ ಮಾತಾಡೋದು, ಅವನ ಹತ್ರ ಹೇಳ್ಕೊಡೋದು, ಹೀಗೆ ಮಾಡ್ತಾ ಇದ್ಲಂತೆ. ನಾನು ಅದೇ ಹೇಳಿದ್ದು, ಹೋದ ವಾರದಲ್ಲೂ ನಿಮ್ಗೆ ಅದೇ ಹೇಳಿದೆ, ಭಾವ, ನಮ್ಮಲ್ಲಿರೋ ಭಾವ ಮುಖ್ಯ. ಅವನನ್ನು ನಾವು ಯಾವ ರೀತಿಯಲ್ಲಿ ನಾವು ಅವನನ್ನು ನೋಡಿ ಮಾತಾಡಿಸ್ತೀವಿ ಅದೇ ರೀತಿಯಲ್ಲಿ ನಮಗೆ ಅವನು ಸ್ಪಂದಿಸ್ತಾನಂತೆ. ನಮ್ಮ ಹತ್ರ ಬಂದು ಅದೇ ರೀತಿ ನಮ್ಮೊಳಗೆ ನಮ್ಮ ಒಡನಾಟ ಹಾಗೆ ಇರುತ್ತೆ ಅವನ ಜೊತೇಲಿ ಅಂತ ಹೇಳ್ತಾರೆ. ಅಂದ್ಕೋತಾಳಂತೆ.
ಆಗ ನೈವೇದ್ಯ ಇಟ್ಟಿರುವಾಗ ನಾಮದೇವರ ಮನೆಗೆ ಭಗವಂತನೇ ಬಂದು ಕೂತ್ಕೊಳ್ತಾ ಇದ್ದಂತೆ ಊಟಕ್ಕೆ ಅಂತ ಹೇಳ್ತಾರೆ. ನಾಮದೇವ ಭಗವಂತನ ನೆನೆಸಿ ಅವನ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿ, ಬಾ ಅಪ್ಪ ವಿಠಲ ಬಂದು ಊಟ ಮಾಡು ಅಂತೆಲ್ಲ ಹೇಳ್ಕೊಂಡಾಗ ಸರಿ ಅಂತ ಅಲ್ಲಿ ಬಂದು ವಿಠಲ ಬರ್ತಾನೆ. ಒಂದೆರಡು ತುತ್ತು ಹಿಂಗೆ ತಗೊಂಡು ಬಿಟ್ಬಿಡ್ತಾನಂತೆ. ಇದು ಎಲ್ಲರಿಗೂ ಕಾಣದೇ ಇದ್ದರೂ ಮನಸ್ಸಲ್ಲಿ ನಾಮದೇವರಿಗೆ ಗೊತ್ತಾಗ್ತಾ ಇತ್ತು. ನಾಮದೇವರು ಯಾಕೆ ಇವತ್ತು ನಿಮ್ಗೆ ಗೊತ್ತು ನೈವೇದ್ಯ ಕೊಟ್ಟಿದ್ದೆಲ್ಲ, ನಾಮದೇವರು ಕೊಟ್ಟಿದ್ದೆಲ್ಲ ನೈವೇದ್ಯ ಸ್ವೀಕಾರ ಮಾಡ್ತಾ ಇದ್ದ. ವಿಠಲ ಏನಿವತ್ತು ಎರಡೇ ತುತ್ತು? ಇಲ್ಲಪ್ಪ ನನಗೆ ಹೊಟ್ಟೆ ತುಂಬಿತು ಸಾಕು ಇವತ್ತಕ್ಕೆ ಅಂತ ಹೇಳ್ತಾರಂತೆ. ಆಯಿತು. ಈ ಕಡೆ ಇವಳು ಜನಾಬಾಯಿ ಒಬ್ಬಳೇ ಕೂತಿದ್ದಾಳೆ. ಆ ಪ್ರಸಾದ ಏನು ನೈವೇದ್ಯವಾಗಿತ್ತು ಆ ನೈವೇದ್ಯದಲ್ಲಿ ಒಂದಿಷ್ಟು ಜನಾಬಾಯಿಗೂ ಕೊಟ್ಟರು. ಜನಾಬಾಯಿ ಅದು ತಿನ್ನಲಿಲ್ಲಂತೆ, ಹಾಗೆ ಪಕ್ಕದಲ್ಲಿ ಇಟ್ಟಿದ್ಲು. ಯಾಕಂದರೆ ಅವಳು ಮನಸ್ಸಲ್ಲಿ ಸಿಟ್ಟು, ಅವನು ಬಿಟ್ಟಲ್ಲ ನನಗೆ ಬಿಟ್ಟು ಊಟ ಮಾಡ್ತಾನೆ, ನನ್ನ ಹತ್ರ ಬಂದು ನನ್ನ ಜೊತೆ ಊಟ ಮಾಡಲ್ಲ ಅಂತ. ಎಲ್ಲರದು ಊಟ ಆಯಿತು, ಎಲ್ಲ ಆಯಿತು, ರಾತ್ರಿ ಆಯಿತು, ಮಲ್ಗಕ್ಕೆ ಹೋದ್ಲು. ಮಲ್ಗಕ್ಕೆ ಹೋದಾಗ ವಿಠಲ ಬರ್ತಾನಂತೆ. ವಿಠಲ ಬಂದು ಮಗಳೇ ನಾನು ಊಟ ಮಾಡಿಲ್ಲ, ನಂಗೆ ಹಸುವಾಗ್ತಾ ಇದೆ ಕೊಡು ಅಂತ. ಏನು ಹೇಳ್ತೀಯ? ನಾನೇ ಕೊಟ್ಟಿದ್ದೀನಿ ಎಲ್ಲ ನಿಂಗೆ ವಿಠಲ, ಯಾಕೆ ಸುಳ್ಳು ಹೇಳ್ತೀಯ ಅಂತ. ಇಲ್ಲ ಮಗಳೇ, ನೀನು ಊಟ ಮಾಡಿದೆ, ನಿನ್ನ ಹೊಟ್ಟೆ ತುಂಬದೆ ನನಗೆ ಹೊಟ್ಟೆ ತುಂಬತ್ತಾ ಅಂತ ಹೇಳಿ ಅಲ್ಲಿ ನೀನೇ ನನಗೆ ತಿನ್ನಿಸ್ಬೇಕು ಅಂತ ಹೇಳ್ತಾರಂತೆ. ನಾನು ನಿನಗೆ ತಿನ್ಸೋದಾ ಅಂತಾರಂತೆ ಜನಾಬಾಯಿ. ನಾನು ನಿನಗೆ ಬಡಿಸ್ತೀನಿ, ನಾನು ತಿನ್ಸಲ್ಲಪ್ಪ, ನೀನು ದೊಡ್ಡವನು ಅಂತ ಹೇಳಿ ಅದೇನಿದೆ ಅದನ್ನೇ ತಂದು ಇಡ್ತಾಳಂತೆ. ಆಗ ವಿಠಲ ಅವನೊಬ್ಬನೇ ತಿನ್ನೋದಲ್ಲದೆ ಅವಳಿಗೂ ತಿನ್ನಿಸ್ತಾನಂತೆ. ಈ ರೀತಿ ಜನಾಬಾಯಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದಾರಂತೆ ವಿಠಲ. ಹೀಗೆ ಪ್ರತಿ ದಿವಸ ರಾತ್ರಿ ಏನಾಗೋದು, ಇವಳು ಎಲ್ಲ ಕೆಲಸ ಮುಗಿಸ್ಕೊಂಡು ಆ ಗೋಧಿಯನ್ನು ತಂದು ಗೋಧಿ ಹಿಟ್ಟು ಮಾಡೋದು. ಆವಾಗ ಬೀಸೋ ಕಲ್ಲು ಇರ್ತಾ ಇತ್ತಲ್ಲ, ಆ ಬೀಸೋ ಕಲ್ಲಲ್ಲಿ ಗೋಧಿಯನ್ನು ಹಾಕಿ ಬೀಸಿ ಹಿಟ್ಟು ಮಾಡೋದು. ಈ ಕೆಲಸ ಅವಳಿಗೆ ಒಪ್ಪಿಸಿದ್ರು. ನೋಡಿ, ಅವಳು ಬೆಳಗ್ಗೆಯಿಂದ ಮನೆ ಕೆಲಸ ಎಲ್ಲ ಮುಗಿಸಿ ಸಂಜೆ ಆದಾಗ ನಾಮ ಸಂಕೀರ್ತನೆ ಮುಗಿಸಿ ಮಲಗ್ತಾ ಇರಲಿಲ್ಲ, ಬೀಸೋ ಕಲ್ಲು ಇಟ್ಕೊಂಡು ಬೀಸ್ತಾ ಇದ್ಲಂತೆ. ಎಲ್ಲೋ ಒಂದು 2 ಗಂಟೆ ಬೀಸ್ತಾನೆ ಕೆಲವೊಮ್ಮೆ ಹಂಗೆ ಬೀಸೋ ಕಲ್ ಮೇಲೆ ಹಾಗೆ ಮಲಗೋಳಂತೆ. ಒಂದು ದಿವಸ ಏನಾಯಿತು, ಹೀಗೆ ಬೀಸ್ತಾ ಬೀಸೋ ಕಲ್ ಮೇಲೆ ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಬೆಳಗ್ಗೆ ಎದ್ದು ನೋಡ್ತಾಳೆ, ರಾಗಿ ಎಲ್ಲ ಗೋಧಿ ಹಿಟ್ಟು ಮಾಡಬೇಕಾಗಿತ್ತು ಎಲ್ಲ ಅರ್ಧ ಮಾಡಿರೋದು, ಮಿಕ್ಕಿದೆಲ್ಲ ಹಿಟ್ಟಾಗೋಗಿದೆ, ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳಂತೆ. ಆವಾಗ ವಿಠಲ ಬಂದು ಬೀಸಿದ್ದಾನೆ ಅಂತ ಕತೆ. ಹೀಗೆ ಬೀಸ್ತಾ ಇರುವಾಗ ಒಮ್ಮೆ ಏನಾಯ್ತಂತೆ, ಒಂದು ರಾತ್ರಿ ಬೀಸ್ತಾ ಇರುವಾಗ ವಿಠಲ ಬರ್ತಾನಂತೆ. ಬಂದ್ಬಿಟ್ಟು ಅವಳು ಬರೀ ಬೀಸ್ತಾ ಇರಲಿಲ್ಲ, ಅವಳು ಯಾವಾಗಲೂ ಹಾಡು ಹೇಳ್ಕೊಂಡು ಬೀಸೋಳು. ಅವಳು ಏನೇ ಕೆಲಸ ಮಾಡಬೇಕಿದ್ರು ವಿಠಲನ ಹಾಡು, ವಿಠಲನ ನಾಮ ಸಂಕೀರ್ತನೆ ಹೇಳ್ಕೊಳ್ಳೋದು. ಆ ನಾಮ ಸಂಕೀರ್ತನೆ ಕೇಳೋದಕ್ಕೋಸ್ಕರ ವಿಠಲ ಮೇಲಿನಿಂದ ಕೆಳಗೆ ಬಂದು ಅವಳೊಟ್ಟಿಗೆ ರಾಗಿ ಇಲ್ಲ ಗೋಧಿ ಏನು ಬೀಸ್ತಾ ಇದ್ಲು ಆ ಬೀಸಕ್ಕೆ ಬರೋರಂತೆ. ರುಕ್ಮಿಣಿ ಒಮ್ಮೆ ಕೇಳಿದ್ಲಂತೆ, ಎಲ್ಲಿಗೆ ಹೋಗ್ತೀರಾ ನೀವು ದಿವಸ ರಾತ್ರಿ, ಏನಕ್ಕೆ ಅಂತ ಕೇಳ್ತಾರಂತೆ. ನನ್ನ ಭಕ್ತೆ ನನಗೋಸ್ಕರ ಎಷ್ಟು ಪ್ರೀತಿಯಿಂದ ಹಾಡು ಹಾಡ್ತಾಳೆ, ಆ ಹಾಡನ್ನು ಕೇಳೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ. ಹೌದಾ, ಸರಿ ಅಂತ ರುಕ್ಮಿಣಿ ಹೇಳ್ತಾಳಂತೆ. ಇವರು ಬರೀ ರಾಗಿ ಬೀಸೋದಲ್ಲ, ಅವಳು ಏನು ಹಾಡನ್ನು ಹಾಡ್ತಾ ಇದ್ರು ಅದನ್ನು ಇವ್ರು ಬರಿತಾ ಇದ್ರಂತೆ ವಿಠಲ. ಯಾಕಂದರೆ ಅಷ್ಟು ಇಂಪಾಗಿರ್ತಿತ್ತಂತೆ ಅವಳ ಹಾಡು. ಆ ಹಾಡನ್ನೆಲ್ಲ ಇವ್ರು ಬರಿತಾ ಇದ್ರು. ಒಂದು ದಿವಸ ಏನು ಮಾಡಿದ್ರು, ಅವಳು ಹಾಡಿದ್ದು ಕೇಳಿಸ್ಕೊಂಡು ಬಂದು ಬರಿತಾ ಇದ್ರಂತೆ. ಆವಾಗ ಜ್ಞಾನದೇವರು, ಪಂಡರಾಪುರ ದೇವಸ್ಥಾನಕ್ಕೆ ಬಂದ ಜ್ಞಾನದೇವರು ಇನ್ನೊಬ್ಬರು ಸಂತರು, ಅವ್ರು ಬಂದು ದೇವಸ್ಥಾನದ ಒಳಗಡೆ ಹೋಗ್ತಾರೆ, ನೋಡ್ತಾರೆ ವಿಠಲ ಏನೋ ಬರಿತಾ ಇದ್ದಾನೆ. ಪೇಪರು ಹಿಂದೆ ಆ ತಾಳೆಗರಿಯನ್ನು ಹಿಂದೆ ಬಚ್ಚಿಟ್ಕೋತಾರಂತೆ. ಜ್ಞಾನದೇವ ಮುಂದೆ ಬಂದು, ಏನು ವಿಠಲ ನನ್ನನ್ನು ನೋಡಿದ ತಕ್ಷಣ ಏನೋ ಬಚ್ಚಿಟ್ಕೋತಾ ಇದೆಯಾ ನೋಡಿ. ಆವಾಗ ಭಕ್ತರಿಗೆ ಕಾಣಿಸ್ತಾ ಇದ್ರಂತೆ ದೇವರು, ಭಕ್ತರೊತ್ತಿಗೆ ಮಾತಾಡ್ತಾ ಇದ್ರಂತೆ. ಆವಾಗ ಆ ಜ್ಞಾನದೇವ ಬಂದು ನೋಡ್ತಾರಂತೆ, ಏನದು, ಏನು ಬಚ್ಚಿಟ್ಕೊಳ್ತಾ ಇದೆಯಾ ತೋರಿಸು ನನಗೆ ಅಂತ ವಿಠಲನಿಗೆ ಕೇಳ್ತಾರಂತೆ. ಏನಿಲ್ಲ ಅಂತ ಹೇಳಿ ಜ್ಞಾನದೇವ ಏನೋ ಮಾತಾಡಿ ಅದೇನಂತ ತಿಳ್ಕೊಬೇಕು ಅಂತ ಪ್ರದಕ್ಷಿಣೆ ಹಾಕೋ ಅವತಾರ ರೂಪದಲ್ಲಿ ಹಿಂದಕ್ಕೆ ಹೋಗಿ ಆ ತಾಳೆಗರಿಯನ್ನು ಎತ್ಕೋತಾರಂತೆ. ಅವರು ಜ್ಞಾನದೇವರ ಹತ್ರ ಎತ್ಕೊಂಡು ಅದನ್ನು ಓದ್ತಾರಂತೆ. ಇಷ್ಟು ಇಂಪಾಗಿದೆ, ಇಷ್ಟು ಚೆನ್ನಾಗಿದೆ, ಆದರೆ ಇದು ಬರ್ದಿರೋದು ಇದು ನೀನು ಬರಿತಾ ಇರೋದು ಯಾವುದೋ ಒಂದು ಹೆಣ್ಮಗಳದು ಅನಿಸುತ್ತೆ. ಯಾಕಂದರೆ ಅವಳು ರಾಗಿಯಲ್ಲಿ ಗೋಧಿಯಲ್ಲಿ ನಿನ್ನನ್ನು ಕಾಣುವೆ ಹಾಗೆ ಬರೆದಿರ್ತಾಳಂತೆ. ಆ ಪದಗಳು ಹಾಗೆ ಬಂದಿರುತ್ತೆ.
ಇದು ಯಾರೋ ಒಂದು ಹೆಣ್ಮಗು ಹೇಳಿರೋವಂಥದ್ದು, ಯಾರಿದು ಇಷ್ಟು ಇಂಪಾಗಿದೆ, ಇಷ್ಟು ಸೊಗಸಾಗಿದೆ, ಇಷ್ಟು ಭಾವಭರಿತವಾಗಿದೆ, ಯಾರಿದು ಹೇಳಿರೋದು ಅಂತ ಕೇಳಿದಾಗ ಆಗ ಅವ್ರು ಹೇಳ್ತಾರಂತೆ, ಇದು ಜನಾಬಾಯಿಯ ಪದ್ಯಗಳು, ಜನಾಬಾಯಿಯ ಅಭಂಗಗಳು, ಅದನ್ನು ನಾನು ಬರಿತಾ ಇದ್ದೀನಿ ಅಂತ ಹೇಳ್ತಾರಂತೆ. ಜ್ಞಾನದೇವರಿಗೆ ಅಷ್ಟು ಖುಷಿಯಾಗತ್ತಂತೆ. ಆಗ ವಿಠ್ಠಲನೊಟ್ಟಿಗೆ ಜ್ಞಾನದೇವರು ಜನಾಬಾಯಿಯನ್ನು ನೋಡೋದಕ್ಕೆ ಬರ್ತಾರೆ ಮತ್ತು ಅವಳನ್ನು ನೋಡಿ ಮಾತಾಡಿಸ್ತಾರೆ ಅಂತ ಹೇಳಿದ್ದಾರೆ. ಹೀಗೆ ಪ್ರತಿ ದಿವಸ ರಾತ್ರಿ ನಡೀತಾ ಇತ್ತು. ಇಲ್ಲಿ ಏನು ಕೆಲಸ ಅಂದರೆ ಇವರಿಗೆ ಬೀಸೋ ಹೊತ್ತಿಗೆ ಅವಳು ಹಾಡೋದನ್ನ ಕೇಳೋದಕ್ಕೆ ಬರ್ತಾ ಇದ್ರು. ಆದರೆ ವಿಠ್ಠಲನಿಗೆ ಒಂದು ಸಂಕಟ, 3 ಗಂಟೆಗೆ ಕರೆಕ್ಟ್ ದೇವಸ್ಥಾನಕ್ಕೆ ಹೋಗಿ ನಿಂತ್ಕೋಬೇಕು. ಯಾಕಂದರೆ 3:15 ಮಂಗಳಾರತಿ, 3:15 ಒಳಗೆ ಅಲ್ಲಿಗೆ ಹೋಗಬೇಕು. ಒಂದು ದಿವಸ ಏನಾಗುತ್ತೆ, ಹಿಂಗೆ ಬೀಸ್ತಾ ಇದ್ರು. ಮತ್ತು ಅಲ್ಲಿ ಏನಾಗೋದು, ಬೀಸಿ ಆಮೇಲೆ ಅವಳೊಟ್ಟಿಗೆ ಕೂತ್ಕೊಂಡು ಊಟ ಮಾಡೋರಂತೆ. ಇವಳು ಹೇಳೋಳಂತೆ, ನಿನ್ಗೇನು ಭಗವಂತ, ಎಷ್ಟು ಒಳ್ಳೆ ಊಟ, ಎಷ್ಟು ಒಳ್ಳೆ ಭೋಜನಗಳು ನಿಂಗೆ ಸಿಗತ್ತೆ, ನೀನು ಬಂದು ನನ್ನ ಹತ್ರ ಊಟ ಮಾಡ್ತೀಯಾ ಅಂತ. ಇಲ್ಲ ನಿನ್ನ ಊಟನೇ ಸೊಗಸು ನನಗೆ. ಪ್ರತಿ ದಿವಸ ಅದೇ ಪೂರನ್ ಪೋಳಿ ಅಂದರೆ ಒಬ್ಬಟ್ಟು, ಅದೇ ಅನ್ನ, ಅದೇ ಸಾರು, ನನಗೆ ನೀನೇನು ಮಾಡ್ತೀಯ ಅದನ್ನು ನನಗೆ ಹಾಕು ಅಂತ ಹೇಳೋರಂತೆ. ಆಗ ಪ್ರತಿ ದಿವಸ ರಾತ್ರಿ ಇವಳು ಭಗವಂತನಿಗೆ ಅಡುಗೆ ಮಾಡಿ ಅವಳ ಮನೆಯಲ್ಲಿ ಅವ್ರ ಮನೆ ನಾಮದೇವರ ಮನೆಯಲ್ಲಿ ಕೆಳಗೆ ಒಂದು ಚಿಕ್ಕ ಒಂದು ರೂಮ್ ಥರ ಕೊಟ್ಟಿದ್ರು, ಅಲ್ಲಿದ್ಲಂತೆ. ಅಲ್ಲಿ ಅವಳಿಗೆ ಏನು ಬೇಕೋ ಅದನ್ನು ಮಾಡ್ಕೋತಾ ಇದ್ಲಂತೆ. ವಿಠ್ಠಲ ಬಂದಾಗ ಪ್ರತಿ ದಿವಸ ಅಡುಗೆ ಮಾಡಿ ಅವನಿಗೆ ತಿನ್ನಿಸ್ತಾ ಇದ್ಲಂತೆ, ಕೊಡ್ತಾ ಇದ್ಲಂತೆ. ರುಕ್ಮಿಣಿಗೆ ಏನು ಭಗವಂತ, ಪ್ರತಿ ದಿವಸ ನೀವು ಅಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಅಂದಾಗ ಅವಳು ಅಡುಗೆ ಮಾಡಿ ನಂಗೆ ಕೊಡ್ತಾಳೆ, ಎಷ್ಟು ಸೊಗಸಾಗಿರುತ್ತೆ ಗೊತ್ತಾ ಅಂತ ಹೇಳಿ ರುಕ್ಮಿಣಿ ಹೇಳ್ತಾಳಂತೆ, ನನಗೂ ಆ ಸವಿ ಬೇಕು, ಆ ಊಟದ ಇದು ರುಚಿ ನನಗೂ ಬೇಕು, ನನ್ನನ್ನು ಕರ್ಕೊಂಡು ಹೋಗ್ತೀರಾ ಅಂತ. ಒಮ್ಮೆ ಅದೆಲ್ಲ ಆಗೋದಿಲ್ಲ, ನೀನು ಬೇಕಿದ್ರೆ ಬಂದು ತಿನ್ಕೊಂಡು ಹೋಗು ಅಂತಾಳಂತೆ. ರುಕ್ಮಿಣಿ ಒಂದು ದಿವಸ ಬೇರೆ ಅವತಾರದಲ್ಲಿ ಬಂದು ಅವಳು ಕೂಡ ಆ ಊಟವನ್ನು ತಿನ್ನಬೇಕು ಅಂತ ಬಂದು ನೋಡ್ತಾಳಂತೆ. ನೋಡಿದಾಗ ಮನಸ್ಸಲ್ಲಿ ಜನಾಬಾಯಿಗೆ ಭಗವಂತನಿಗೆ ಈ ಸಲ ನಾನು ತಿನ್ನಿಸ್ಬೇಕು ಅನ್ನಿಸ್ತಾ ಇರತ್ತಂತೆ. ಆಗ ಊಟ ಮಾಡ್ತಾ ಇರ್ತಾನಂತೆ. ಇವಳು ಜನಾಬಾಯಿ, ನಾನು ಅವತ್ತು ತಿನ್ಸಲ್ಲ ಅಂತ ಹೇಳ್ಬಿಟ್ನಲ್ಲ, ಹೇಗಾದರೂ ಮಾಡಿ ಭಗವಂತನಿಗೆ ತಿನ್ನಿಸ್ಬೇಕು ಇವತ್ತು ಅಂತ ಹೇಳಿ ಏನೋ ಒಳಗಡೆಯಿಂದ ಏನೋ ಒಂದು ಪದಾರ್ಥ ತಂದುಬಿಟ್ಟು, ವಿಠಲ ಇದು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ, ಇದೊಂಚೂರು ತಿಂದು ನೋಡು ಅಂತ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಅವ್ನ ಬಾಯಿಗೆ ಹಾಕ್ತಾಳಂತೆ. ರುಕ್ಮಿಣಿ ದೂರದಿಂದ ನೋಡ್ತಾಳಂತೆ. ಎಂಥ ಪ್ರೀತಿಯ ದೃಶ್ಯ ಇದು, ಎಷ್ಟು ಭಕ್ತಿಯ ಭಾವ ಇದೆ ಇದರಲ್ಲಿ. ಭಕ್ತ ಮತ್ತು ಒಂದು ಭಕ್ತಳ ಮತ್ತು ಒಂದು ಭಗವಂತನ ಬಂಧನ ಇಲ್ಲಿ ಕಾಣುತ್ತೆ ಅಂತ ಹೇಳಿ ಅವಳು ದೂರದಿಂದ ನೋಡಿ, ಅದನ್ನು ನೋಡಿ ಪ್ರೀತಿಯಿಂದ ಅವಳು ಆನಂದ ಅವಳ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತಾ ಇರುತ್ತಂತೆ ರುಕ್ಮಿಣಿಗೆ, ಅವರ ಪ್ರೀತಿ ಮತ್ತು ಭಾವನೆ ನೋಡಿ. ಹೀಗೆ ಪ್ರತಿ ದಿವಸ ಹೀಗೆ ರಾತ್ರಿ ಬಂದು ಚಕ್ಕಿ ಬೀಸೋದು ಇದೆಲ್ಲ ನಡೀತಾ ಇತ್ತು. ಒಂದು ದಿವಸ ಏನಾಯಿತು, ಭಗವಂತ ಇವಳು ಜನಾಬಾಯಿ ಮಲ್ಕೊಂಡ್ಬಿಟ್ಟಿದ್ಲಂತೆ. ಭಗವಂತ ಇದೆಲ್ಲ ಬೀಸ್ತಾ ಇರುವಾಗ ಶಬ್ದ ಜಾಸ್ತಿ, ಅವನ ಬಳೆಗಳು, ಅವನ ಒಡವೆಗಳೆಲ್ಲ ಶಬ್ದ ಜಾಸ್ತಿ ಅಂತ ಏನು ಮಾಡ್ತಾನೆ, ಆ ಭಗವಂತ ಆ ಒಡವೆ ಎಲ್ಲ ತೆಗೆದಿಡ್ತಾನಂತೆ, ಪೀತಾಂಬರವನ್ನು ತೆಗೆದಿಡ್ತಾನಂತೆ. ಪೀತಾಂಬರ ಹಾಕಿದ್ದ ಅಲ್ಲೇ ಅವಳು ಜನಾಬಾಯಿದೊಂದು ಹಳೆಯ ಶಾಲ್ ಇತ್ತು, ಆ ಶಾಲನ್ನು ಸುತ್ತಕೊಂಡು ಚಕ್ಕಿ ಬೀಸ್ತಾ ಇರ್ತಾನೆ. ನೋಡ್ತಾನೆ ಗಂಟೆ ಶಬ್ದ, ಓ 3:15 ಆಗೋಯ್ತು, ನಂಗೆ ಮಂಗಳಾರತಿ ಆಗತ್ತೆ, ಅಯ್ಯೋ ನಾನು ಅಲ್ಲಿ ದೇವಸ್ಥಾನದಲ್ಲಿ ಇಲ್ಲ ಅಂದರೆ ಎಲ್ಲ ಪುರೋಹಿತರೆಲ್ಲ ಗಲಾಟೆ ಮಾಡ್ತಾರೆ ಅಂತ ಹಾಗೆ ಓಡೊಟ್ಟೋಗ್ತಾರಂತೆ. ಇದು ಭಗವಂತನ ಲೀಲೆನೆ. ಅವನ ಆಭರಣಗಳು, ಅವನ ಪೀತಾಂಬರ ಎಲ್ಲ ಜನಾಬಾಯಿಯ ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ. ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಮಾಮೂಲಿ ಅವರ ಪೊಸಿಷನ್ ಏನಿದೆ ಆ ಪೊಸಿಷನ್ ತೊಗೊಂಡು ನಿಂತ್ಕೋತಾರೆ. ಎಲ್ಲರೂ ಬಾಗಿಲು ತೆಗಿತಾರೆ. ಬಾಗಿಲು ತೆಗೆದು ನೋಡ್ತಾರೆ, ಭಗವಂತನ ಒಡವೆ ಕಾಣೋದು ಮತ್ತು ಅವನ ಪೀತಾಂಬರ ಕಾಣಿಸ್ತಾ ಇಲ್ಲ. ಎಲ್ಲರೂ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾರಂತೆ. ಒಡವೆ ಕದ್ದಿದ್ದಾರೆ, ಯಾರೋ ಒಡವೆ ಕದ್ದಿದ್ದಾರೆ, ಅವನ ಬಟ್ಟೆ ಎಲ್ಲ ಕದ್ದಿದ್ದಾರೆ, ಭಗವಂತನ ಬಟ್ಟೆ ಕದ್ದಿದ್ದಾರೆ ಅಂತೆಲ್ಲ. ನಾಮದೇವ ಹಿಂದೆಯಿಂದ ನೋಡ್ತಾನಂತೆ, ಗೊತ್ತಾಗತ್ತೆ ಈ ಶಾಲ್ ಎಲ್ಲೋ ನೋಡಿದ್ದೀನಲ್ಲ ನಾನು ಅಂತ. ನಾಮದೇವರಿಗೆ ಗೊತ್ತಾಗತ್ತೆ, ಓ ಭಗವಂತ ಏನು ನಿನ್ನ ಲೀಲೆ, ಇದು ನನ್ನ ಜನಾಬಾಯಿಯ ಶಾಲು ಅಂತ. ಅಲ್ಲಿ ಇದ್ದವ್ರು ಯಾರೋ ಈ ಶಾಲು ಜನಾಬಾಯಿದು ಅಂತ ಹೇಳ್ತಾರಂತೆ. ಆವಾಗ ಎಲ್ಲರಿಗೂ ಇದಾಗೋಯ್ತಂತೆ, ಓ ಹಂಗಿದ್ರೆ ಇನ್ಯಾರೂ ಅಲ್ಲ, ಆ ಜನಾಬಾಯಿನೇ ಗರ್ಭಗುಡಿ ಒಳಗಡೆ ಬಂದ್ಬಿಟ್ಟು ಒಡವೆಯನ್ನು ಕದ್ದು ಅವನ ಬಟ್ಟೆಯನ್ನು ಕದ್ಕೊಂಡು ಹೋಗಿದ್ದಾಳೆ. ಇವಾಗ ದೇವಸ್ಥಾನವೆಲ್ಲ ಅಶುದ್ಧಿ ಆಗೋಯ್ತು, ಅವಳು ಕೆಲಸದವಳು, ದೇವಸ್ಥಾನ ಎಲ್ಲ ಅಶುದ್ಧಿ ಆಗೋಯ್ತು, ಫುಲ್ ದೇವಸ್ಥಾನ ಶುದ್ಧಿಗೊಳಿಸ್ಬೇಕು ಅಂತ ಎಲ್ಲರೂ ಬಂದು ಜನಾಬಾಯಿ ಮನೆ ಹತ್ರ ಬಂದು ಇದು ಮಾಡ್ತಾರೆ.
ಇಲ್ಲಿ ಒಂದು ಒಪ್ಪಂದ ಆಗಿತ್ತಂತೆ ಜನಾಬಾಯಿ ಮತ್ತು ಭಗವಂತನ ಮಧ್ಯೆ, ನಾನು ಬರೋದು ನೀನು ಯಾರಿಗೂ ಹೇಳ್ಬಾರ್ದು ಅಂತ. ನಾನು ನಿನ್ನ ಹತ್ರ ಬರ್ತಾ ಇದ್ದೀನಿ, ನಾನು ನಿಮ್ಮ ಮನೆಗೆ ಬಂದು ನಿಂಗೆ ಸಹಾಯ ಮಾಡ್ತಾ ಇರೋದು ನೀನು ಯಾರಿಗೂ ಹೇಳ್ಬಾರ್ದು ಅಂತ. ಬಂದು ಎಲ್ಲ ಜನಾಬಾಯಿಗೆ ನೀನೇ ಒಡವೆ ಕದ್ದಿರೋದು, ನೀನೇ ಇದು ಮಾಡಿರೋದು ಎಲ್ಲ ಹೇಳ್ತಾರೆ. ಇಲ್ಲ ನಾನು ಕದ್ದಿಲ್ಲ, ನಾನೇನೂ ಮಾಡಿಲ್ಲ, ನಿಮ್ಮ ಮನೆ ನೋಡ್ತೀವಿ ಅಂತ ಒಳಗೋಗಿ ನೋಡ್ತಾರೆ. ಅಲ್ಲಿ ಒಡವೆ ಎಲ್ಲ ಇತ್ತು, ಪೀತಾಂಬರವೂ ಇತ್ತು. ಇದು ಹೇಗೆ ಬಂತು ಅಂತ ಕೇಳ್ತಾರಂತೆ. ನನಗೆ ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ, ನಮ್ಮ ಮನೆಗೆ ಬಂದಿರೋದು. ಮನಸ್ಸಲ್ಲಿ ಅನ್ಕೋತಾನಂತೆ, ಹೇ ವಿಠಲ, ಏನು ಮಾಡಿದೀಯಾ ಇವತ್ತು ನೀನು ಹೋಗೋ ಸಮಯಕ್ಕೆಲ್ಲ ಹಾಕ್ಕೊಂಡು ಹೋಗೋದು ಅಲ್ವಾ, ಯಾಕೆ ತೊಗೊಂಡು ಹೋಗಿಲ್ಲ ನಿನ್ನ ಆಭರಣಗಳು? ನೋಡಿ ನನ್ನ ಮೇಲೆ ಆಪಾದನೆ ಬರ್ತಾ ಇದೆ, ಎಲ್ಲ ನಿಂಗೆ ಬಿಟ್ಟಿರೋದು, ಏನು ಮಾಡ್ತೀಯೋ ನೋಡ್ಕೊ ನೀನೇ ಅಂತಾರಂತೆ. ಸರಿಯಾಗಿ ನಿಜ ಏನು ಹೇಳ್ಬಿಡು ಅಂತ ಜನರೆಲ್ಲ ಅವಳಿಗೆ ಗದರಿಸ್ತಾರಂತೆ. ಇಲ್ಲಪ್ಪ ನಾನು ಏನೂ ಮಾಡಿಲ್ಲ ಅಂತಾರಂತೆ. ನಾಮದೇವರು ಹಿಂದೆ ನಿಂತ್ಕೊಂಡು, ಭಗವಂತ ನಿನ್ನ ಲೀಲೆಯ ಪಾರ, ನೀನೇ ಇವಳನ್ನ ಕಾಪಾಡ್ತೀಯ ಅಂತ ನನಗೆ ಗೊತ್ತು ಅಂತ ಹೇಳಿ ಸುಮ್ಮನೆ ಇರ್ತಾರಂತೆ. ಸರಿ, ಎಲ್ಲ ಊರವರೆಲ್ಲ ಪಂಚಾಯಿತಿ ಮಾಡಿದ್ರು, ತೀರ್ಮಾನಿಸಿದ್ರು ಇವಳೇ ಕದ್ದಿರೋದು ಅಂತ ಹೇಳಿ ಇವಳಿಗೆ ಮರಣದಂಡನೆ ಕೊಡಬೇಕು, ಶೂಲಕ್ಕೆ ಏರಿಸ್ಬೇಕು. ಅಂದರೆ ಮರಣದಂಡನೆ ಅಂದರೆ ಬ್ರಿಟಿಷರು ಬಂದ ಮೇಲೆ ಅದು ಗಲ್ಲ ಹಾಕೋದು ಅಂತ ಹೇಳಿರೋದು. ಮುಂಚೆ ಶೂಲಕ್ಕೆ ಏರಿಸೋರಂತೆ. ಶೂಲ ಅಂದರೆ ಒಂಥರ ಒಂದು ದೊಡ್ಡ ಶಾರ್ಪ್ ಎಡ್ಜ್, ಅದ್ರ ಮೇಲೆ ಅವ್ರನ್ನ ಚುಚ್ಚಿ ಹಾಕೋದು, ಅದರಿಂದ ಅವರೇ ಕೆಳಗಡೆ ಇಳಿದು ಆ ಪ್ರಾಣ ಹೋಗೋದು ಅಂತ ಹೇಳೋರಂತೆ. ಇದು ಶೂಲ ಅಂದರೆ ಮರಣದ ದಂಡನೆ ಹಾಕ್ಕೊಡ್ತಾ ಇದ್ರು ಅಂತ ಇಲ್ಲಿ ಉಲ್ಲೇಖ ಕೊಟ್ಟಿರೋದು. ಇವರೆಲ್ಲ ಏನು ನಿರ್ಧಾರ ಮಾಡ್ತಾರೆ, ಚಂದ್ರಭಾಗ ನದಿ ಏನಿದೆ, ಆ ಚಂದ್ರಭಾಗ ನದಿಯ ಮಧ್ಯದಲ್ಲಿ ಶೂಲವನ್ನು ಇಟ್ಟು ಅಲ್ಲೇ ಅವಳನ್ನು ಸಾಯಿಸಬೇಕು, ಅವಳಿಗೆ ಮರಣದಂಡನೆಯನ್ನು ಕೊಡಬೇಕು ಅಂತ ಅನ್ಕೋತಾರಂತೆ. ಸರಿ ಅಂತ ಹೇಳಿ ಎಲ್ಲ ಒಪ್ಪಿಗೆ ಆಯಿತು. ಇವಳು, ವಿಠಲ ನಿನ್ನ ಆಜ್ಞೆ, ನಿನ್ನ ಲೀಲೆ, ನೀನೇನು ಮಾಡ್ತೀಯ ಅದನ್ನು ಮಾಡು ಅಂತ ಹೇಳ್ತಾರೆ. ಇನ್ನೇನು ಅವಳನ್ನು ಕರ್ಕೊಂಡು ಹೋಗಿ ಆ ಶೂಲಕ್ಕೆ ಏರಿಸ್ಬೇಕು, ಆಗ ಒಂದು ಆಕಾಶವಾಣಿ ಆಗತ್ತಂತೆ. ಇವಳು ನಿರಪರಾಧಿ, ಇವಳು ಏನೂ ಮಾಡಿಲ್ಲ, ಅವಳು ನನ್ನ ಭಕ್ತಳು, ಅವಳಲ್ಲಿ ನಾನು ಹೋಗಿ ನಾನೇ ನನ್ನ ಆಭರಣವನ್ನೇ ಅಲ್ಲಿ ಬಿಟ್ಟು ಬಂದಿರೋದು, ಅವಳೊಟ್ಟಿಗೆ ನಾನೇ ಮಾತಾಡೋದು ಮತ್ತು ನಾನು ಅವಳ ಕೆಲಸಗಳಲ್ಲಿ ನಾನು ಸಹಾಯ ಮಾಡ್ತಾ ಇದ್ದೀನಿ, ಅವಳು ನಿರಪರಾಧಿ ಅಂತ ಭಗವಂತನೇ ಆ ಶರೀರವಾಣಿ ಆಗಿ ಮಾತನಾಡಿ ಹೇಳ್ತಾರಂತೆ. ಎಲ್ಲರಿಗೂ ಮೈ ಮರೆತು ಎಲ್ಲರೂ ಆಗ ಜನಾಬಾಯಿಗೆ ಶರಣ ಹೋಗ್ತಾರಂತೆ. ಹೀಗೆ ಜನಾಬಾಯಿಯನ್ನು ಮೆಚ್ಚಿಸೋದಕ್ಕೆ ಎಲ್ಲಿ ಆ ಶೂಲ ಹಾಕಿದ್ರು ಆ ಜಾಗದಲ್ಲಿ ಒಂದು ಪಾದ ಇದೆಯಂತೆ, ಈಗ ಭಗವಂತನ ಪಾದ ಇದೆ ಅಂತ ಹೇಳ್ತಾರೆ. ಈಗಲೂ ಪಂಡರಾಪುರಕ್ಕೆ ಹೋದರೆ ಪಂಡರಾಪುರದಲ್ಲಿ ಗೋಪಾಲ್ಪುರ್ ಅಂತ ಒಂದು, ಅಂದರೆ ಚಂದ್ರಭಾಗ ನದಿ ಏನಿದೆ, ಈ ಕಡೆ ಪಂಡರಾಪುರ, ಆ ನದಿ ದಾಟಿ ಆ ಕಡೆಗೆ ಹೋದರೆ ಅದು ಗೋಪಾಲ್ಪುರ್. ಆ ಗೋಪಾಲ್ಪುರಕ್ಕೆ ಹೋದರೆ ಜನಾಬಾಯಿ ಮನೆ, ಅಂದರೆ ನಾಮದೇವರ ಮನೆ, ಜನಾಬಾಯಿ ಮನೆ ಈಗಲೂ ಇದೆ. ಮತ್ತು ಆ ಯಾವ ಇದರಲ್ಲಿ ಬೀಸೋ ಕಲ್ಲಲ್ಲಿ ಬೀಸ್ತಾ ಇದ್ರು ಆ ಕಲ್ಲು ಈಗಲೂ ಅಲ್ಲಿ ಇದೆಯಂತೆ. ಹೋಗಿ ಜನ ಈಗಲೂ ಅದನ್ನು ನೋಡಿ ಅದನ್ನು ನಮಸ್ಕಾರ ಮಾಡಿ ಬರ್ತಾರೆ. ಆ ಪಾದ ಎಲ್ಲಿ ಅವಳಿಗೆ ಶೂಲವನ್ನು ಏರಿಸಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ರು, ಆ ಜಾಗದಲ್ಲಿ ಭಗವಂತನ ಪಾದ ಏನಿದೆ ಅದು ಕೂಡ ನಾವೀಗ ವೀಕ್ಷಣೆ ಮಾಡ್ಬೋದು ಅಲ್ಲಿಗೆ ಹೋದರೆ ಅಂತ ಹೇಳ್ತಾರೆ. ಈ ರೀತಿ ಜನಾಬಾಯಿಯನ್ನು ಮೆಚ್ಚಿಸೋದಕ್ಕೆ ಭಗವಂತನೇ ಬಂದು ಜನಾಬಾಯಿಯ ಅಭಂಗಗಳನ್ನು ಬರಿತಾ ಇದ್ರು, ಅವಳೊಟ್ಟಿಗೆ ಒಡನಾಟವಾಗಿ ಇದ್ದರು. ಮತ್ತು ಅವಳೊಟ್ಟಿಗೆ ಅವಳಿಗೆ ಯಾವ ರೀತಿ ಬೇಕು, ಸಖನಾಗಿ, ತಂದೆಯಾಗಿ, ತಾಯಿಯಾಗಿ, ಮತ್ತು ಅವಳ ಯಾವ ರೀತಿಯ ಭಾವನೆ ಇತ್ತು ಅದೇ ಭಾವನೆಗೆ ತದವಾಗಿ ಅವಳಿಗೆ ಸ್ಪಂದಿಸಿ ಅವಳೊಟ್ಟಿಗೆ ಇರ್ತಾ ಇದ್ರು ಅಂತ ಈ ಜನಾಬಾಯಿಯ ಚರಿತ್ರೆಯನ್ನು ನಾವು ಕೇಳಿಸ್ಕೊಂಡ್ವಿ. ಇದರಲ್ಲಿ ನಮ್ಗೆ ಏನು ಅರ್ಥ ಆಗತ್ತೆ ಅಂದರೆ, ಭಗವಂತ ವಜ್ರ ವೈಢೂರ್ಯ ಆಭರಣ ಏನೂ ಕೇಳಲ್ಲ. ಯಾರ ಮನೆಗೆ ಬರ್ತಾನೆ, ಎಂಥವ್ರ ಮನೆ ಆದರೂ ಬರ್ತಾನೆ. ನೀವು ಸಾಹುಕಾರರಾಗಿರಬೇಕು, ನಿಮ್ಮಲ್ಲಿ ಇಷ್ಟು ದನ ಇರಬೇಕು, ಇಷ್ಟು ಇದ್ದರೆ ಮಾತ್ರ ಈಗ ಆಲ್ಮೋಸ್ಟ್ ಹಂಗೆ ಆಗೋಗಿದೆ. ದರ್ಶನ ಬೇಕು ಅಂದರೆ ನಿಮಗೆ ಅಷ್ಟು ದುಡ್ಡು ಇರಬೇಕು, ದುಡ್ಡು ಜಾಸ್ತಿ ಇದ್ದರೆ ಬೇಗ ದರ್ಶನ ಆಗುತ್ತೆ. ಈಗ ತಿರುಪತಿಲಂತೂ ನಾರ್ಮಲ್ ಬುಕ್ಕಿಂಗೇ ಆಗ್ತಾ ಇಲ್ಲ. ಸೊ 10,000 ಕೊಡಿ, ಇಲ್ಲ ಅಷ್ಟು ಕೊಡಿ, ನಿಮ್ಗೆ ಈಸಿಯಾಗಿ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಹಾಗಲ್ಲ, ಇಲ್ಲಿ ಅವನೇ ಬಂದು ಭಕ್ತರನ್ನು ನೋಡ್ತಾ ಇದ್ದ. ಭಗವಂತನೇ, ನಾವು ದೇವರನ್ನು ನೋಡೋದಲ್ಲ. ಅಂದರೆ ಯಾಕೆ ಅವನು ಬರ್ತಾ ಇದ್ದ ಅಂದರೆ ಅಷ್ಟು ಭಾವನೆ ಇರ್ತಿತ್ತು, ಅಷ್ಟು ನಂಬಿಕೆ ಇಟ್ಟಿದ್ರು, ಮತ್ತು ಅಷ್ಟು ಅವನಲ್ಲಿ ಅವರು ತಲ್ಲೀನರಾಗಿದ್ದರು. ಯಾವಾಗ ನಾವು ನಮ್ಮ ಪ್ರತಿಯೊಂದು ಕೆಲಸವನ್ನೇ ನಮ್ಮ ದೇವರು ಅಂತ ನೆನೆಸಿ ಅವನನ್ನು ನೆನೆಸ್ಕೊಂಡು ನಮ್ಮ ಕೆಲಸವನ್ನು ಮಾಡ್ತೀವಿ, ಆಗ ಅವನೇ ನಮಗೆ ದರ್ಶನ ಕೊಡೋದಕ್ಕೆ ಬರ್ತಾನೆ ಅಂತ ಇಲ್ಲಿ ನಮಗೆ ಗೊತ್ತಾಗತ್ತೆ. ಈ ಜನಾಬಾಯಿ ಕೂಡ ಪ್ರತಿಯೊಂದು ಕೆಲಸದಲ್ಲೂ ಅವನನ್ನು ಕಾಣ್ತಾ ಇದ್ಲು, ಮತ್ತು
ಎಲ್ಲ ಕೆಲಸದಲ್ಲೂ ಅವನನ್ನು ನೆನೆಸ್ಕೊಂಡು ಮಾಡ್ತಾಯಿದ್ಲು. ಆಗ ಅವನು ಅಲ್ಲಿಗೆ ಬಂದು ಆ ಕೆಲಸ ಸಾಂಗೋಪಾಂಗವಾಗಿ ನಡೆಸ್ತಾ ಇದ್ದ. ಹೀಗೆ ನಾವು ಪ್ರತಿಯೊಂದು ಈ ಆಷಾಢ ಏಕಾದಶಿಯಿಂದ ಅವನ ಸ್ಮರಣೆಯಲ್ಲಿ ತೊಡಗಿಸ್ಕೊಂಡು, ಅವನ ನಾಮಸ್ಮರಣೆ, ನಮಗೇನು ಮಂತ್ರ ದೀಕ್ಷೆ ಆಗೋದೇ ಬೇಕಿಲ್ಲ, ಬರೀ ಅವನ ನಾಮಸ್ಮರಣೆಯನ್ನು ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಘಳಿಗೆ ನಮ್ಮ ರೋಮದಲ್ಲಿ ಅವನ ನಾಮ ಬರಬೇಕು. ಹಾಗೆ ನಾವು ನೋಡಿ, ಸಾಯೋ ಕಾಲದಲ್ಲಿ ಅವನ ಹೆಸರು ಬರಬೇಕು ಅಂದರೆ ನಮ್ಮಲ್ಲಿ ಅವನ ಹೆಸರು ಅಷ್ಟು ನಮ್ಮೊಳಗೆ ಅದು ತಲ್ಲೀನವಾಗಿರಬೇಕು. ಆವಾಗಲೇ ಅವನ ಹೆಸರು ನಾವು ಸಾಯೋ ಸಮಯಕ್ಕೆ ಬರೋದು, ಇಲ್ಲ ಅಂದರೆ ಬರೋದಿಲ್ಲ. ಆದ್ದರಿಂದ ಈಗಿಂದ ನಾವು ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಅವನ ಹೆಸರನ್ನು ನೆನೆಸ್ಕೊಂಡು ಮಾಡೋಣ ಅಂತ ಹೇಳಿ ಇವತ್ತಿನ ಕಥೆಯನ್ನು ಮುಗಿಸೋಣ. ಮುಂದೆ ಪ್ರೇಮಾಬಾಯಿ ಅಂತ ಇನ್ನೊಬ್ಳು ಭಕ್ತೆ, ಅವಳ ಕಥೆಯನ್ನು ಮುಂದಿನ ವಾರದಲ್ಲಿ ನಾವು ಕೇಳಿಸ್ಕೊಳ್ಳೋಣ. ಹರೇ ಹರೇ ಮೇ ಹರ ಪಾತಕಾನಿ ಹರೇ ಹರೇ ಮೇ ತವ ಭಕ್ತಿರಸ್ತು ಹರೇ ಹರೇ ಮೇ ಕುರು ಮಂಗಳಾನಿ ಹರೇ ಹರೇ ಮೇ ತವ ಭಕ್ತಿರಸ್ತು ಹರೆಯೇ ನಮಃ ಹರೆಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.